ಅಂದ್ರೆ ನಮಸ್ಕಾರ. ಹಾ ನಿಮ್ಮ ಪಾದಗಳಿಗೆ ಶರಣು ಶರಣ ಅಪ್ಪಾಜಿ, ನಿಮ್ ಪಾದಗಳಿಗೆ ಶರಣ. ಗುರುದೇವ್. ಇದೇ ನಂಬರ್ ಅಪ್ಪಾಜಿ ಬಂದೈತಿಲ್ಲ ಈಗ? ಹೌದ್ರಿ, ಇದೇ ನಂಬರ್, ಸೇಮ್ ನಂಬರ್. ಪ್ರಸಾದ್ ಆಯ್ತ್ರ ಗುರುವೇ? ಪ್ರಸಾದ್ ಮಧ್ಯಾಹ್ನ 1 ಗಂಟೆಗೆ ಆಯ್ತ್ರಿ. ಹಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಯ್ತು. ಹೌನ್ರಪ್ಪ, ನಾನು ಟೀಚರ್ ಆಗಿದ್ದೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್, NCERT. NCERT, ಓಹೋ. ನಾವು ಪರೀಕ್ಷೆ ಬರ್ದು ಏನು ಸಕ್ಸಸ್ ಆಗ್ಲಿಲ್ಲ. ಆದ್ರೂ ಬಹಳ ಪ್ರಯತ್ನ ಮಾಡಿದೀವಿ ಆ ಸ್ಕೂಲ್ನಾಗ ಓದಿಸ್ಬೇಕು. ನಮ್ ತಂದೆಯವರು DDP ಆಫೀಸ್ ಮ್ಯಾನೇಜರ್ ಇದ್ರು. ಗುಲ್ಬರ್ಗ ಜಾಯಿಂಟ್ ಡೈರೆಕ್ಟರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ನಲ್ಲಿ 25 ವರ್ಷ ಸರ್ವಿಸ್ ಮಾಡಿದ್ರು. ಲಾಸ್ಟಿಗೆ ಲಾಂಗ್ ಸರ್ವಿಸ್ ಅಂತೇಳಿ ರಾಯಚೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಇಲ್ಲಿ ಬಂದು ಮತ್ತೆ 15 ವರ್ಷ ಸರ್ವಿಸ್ ಮಾಡಿದ್ರು. ಏನಾಗಿರಪ್ಪ? ಏನ್ರಿ? ಟೀಚರ್ ಇಲ್ಲ, ಆಗಿ ಮ್ಯಾನೇಜರ್, DDP ಆಫೀಸ್ ಮ್ಯಾನೇಜರ್, ಮ್ಯಾನೇಜರ್, ಎಜುಕೇಶನ್ ಡಿಪಾರ್ಟ್ಮೆಂಟ್. ನಮ್ಮ ಮೈಯೊಳಗನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಅನ್ನ ನೀರು. ನಮ್ ಮಿಸ್ಸಸ್ ಹೈಸ್ಕೂಲ್ ಟೀಚರ್ ಅದಾರ, ಶರಣಮ್ಮ ಹಿರೇಮಠ ಅಂತ. ನೀವೇನ್ ಸರ್ವಿಸ್ನಾಗ ಇದಾರೆ, ರಿಟೈರ್ ಆಗಿರಿ ಸರ್? ರಿಟೈರ್ಡ್ ಆಗಿದೆ. ಎಷ್ಟ್ ವರ್ಷ ಆಯ್ತ್ರಿ? ಈಗ 11 ವರ್ಷ. 70 ಆಗ್ಯದ. 70 ಈಗ 4ನೇ ತಾರೀಕು 70 ಮಾರ್ಚ್ 70. ಮುಗಿದೋಗುತ್ತೆ. ನಮ್ ಮಿಸ್ಸಸ್ ಇನ್ನೊಂದು 3 ವರ್ಷ ಅದ ಸರ್ವಿಸ್. ಅಲ್ಲೇ ಮೈಸೂರು ಲೋಕಲ್ ಅಲ್ಲಿ ಇರ್ತೀರಿ? ಅಮ್ಮರ ಹೆಸರು ಏನ್ರಪ್ಪ? ಅಮ್ಮ ಶರಣಮ್ಮ ಹಿರೇಮಠ ಅಂತ. ಮನೆಗೆ ಹೋದ್ಮೇಲೆ ಹಚ್ಚಿ ಕೊಡ್ತೇನೆ, ಮಾತಾಡಂತ. ಏನ್ ಡೈಲಿ ಸಾಧನೆ ಏನ್ ಮಾಡ್ಲಕತ್ತೀರಿ? ಸ್ಪಿರಿಚುಯಾಲಿಟಿ ಈ ಸತ್ಸಂಗ ಮಾಡೋದಪ್ಪ. ನಿಮ್ಮದೇ ಆದ ಒಂದು ಸ್ವಂತ ವೇದ ಕೃಪಾ, ಗುರು ಕೃಪಾ? ಇಲ್ಲ. ನಾನು ಗುರುಪುತ್ರ. ಗಣೇಶ್ಪುರಿ ನಿತ್ಯಾನಂದ ಸ್ವಾಮಿಯ ಶಿಷ್ಯರು ಕರೀಂಪೀರ್ ಸ್ವಾಮಿಗಳು, ಹಸನ್ ಮಾತಾಜಿ ಅಂತ ಇದ್ರು. ಅವರಿಂದ ಆಶೀರ್ವಾದ ಆಗಿತ್ತು. ಒಟ್ಟ 4 ರೀತಿ ಕೃಪೆಗಳಾಗ್ಬೇಕು ಆಧ್ಯಾತ್ಮ ಸಾಧನೆಗೆ. ಹೌದ್ರಪ್ಪ. ಮೊದಲ ಈಶ್ವರ ಕೃಪಾ ಅಂತಂದ್ರ ದೇವರು ನಮ್ಮ ಜೀವನದಲ್ಲಿ ಏನೇನು ಕರುಣಿಸಿದ್ದಾನ ಅದನ್ನ ಸಂತೃಪ್ತಿಯಿಂದ ಒಪ್ಪಿಕೊಂಡು ಅದರ ಕಡೆ ಹೆಚ್ಚಿನ ಅಪೇಕ್ಷೆ ಇರ್ಲಾರ್ದಂಗ ನಮ್ಮ ಲಕ್ಷ್ಯ ಎಲ್ಲ ಮೋಕ್ಷದತ್ತ ಇಟ್ಕೊಂಡು ಸಾಧನೆ ಮಾಡದೆ ಈಶ್ವರ ಕೃಪಾ. ಹೌದು. ನಮ್ಮ ಜೀವನದಾಗ ತಿಳಿಸಿ ಹೇಳ್ಬೇಕು. ಜೀವನದ ನಮ್ಮ ಪೂರ್ವ ಜನ್ಮದ ಕರ್ಮಕ್ಕ ಪ್ರಾರಬ್ಧಕ್ ತಕ್ಕಂತೆ ಈಶ್ವರ ನಮಗ ಏನೇನ್ ಕೊಡ್ಬೇಕು ಭೋಗಗಳು ಕೊಟ್ಟೆ ಕೊಡ್ತಾನ. ನಾವ್ ಅದನ್ನ ಅಪೇಕ್ಷೆ ಮಾಡಿದ್ರು ಸಿಗಂಗಿಲ್ಲ, ಬೇಡ ಅಂದ್ರು ಬಿಡಂಗಿಲ್ಲ. ಹಿಮಾಲಯಕ್ಕೆ ಹೋದ್ರು ಅದು ಬೆನ್ನತ್ತಿ ಬರ್ತದ. ಗುರುವೇ ಅಂತದದು ಈಶ್ವರ ಕೃಪಾ. ಊಟ, ಬಟ್ಟೆ, ವಸತಿ, ಔಷಧಿಗೆ ದೇವರು ನಮ್ಗ ಆನಂದ ಇಟ್ಟನ. ಶಿಕ್ಷಣ, ಉದ್ಯೋಗ ಅಂದಾಗ ಈಶ್ವರ ಕೃಪಾ ಆಗಿದ್ದಕ್ಕ ಫಸ್ಟ್ ಸ್ಟೆಪ್ ಅಲ್ಲಿ ಸಕ್ಸಸ್. ನೆಕ್ಸ್ಟ್ ಮನುಷ್ಯ ಜನ್ಮಕ್ಕೆ ಬಂದೀವಿ ಅನ್ನೋದಕ್ಕ 2ನೇ ಸಕ್ಸಸ್. ಮನುಷ್ಯ ಜನ್ಮಕ್ ಬಂದ್ಮೇಲೆ ಸಜ್ಜನರ ಸಂಘದಲ್ಲಿ ಇರ್ಬೇಕನ್ನಂತ ಹಂಬಲ ಕೆಲವೊಬ್ಬರಿಗೆ ಇರ್ತದ, ಆದ್ರ ಸಜ್ಜನರ ಸಂಘ ಸಿಗಲ್ಲ. ಇಲ್ಲಿ ಸಜ್ಜನರ ಸಂಘದ ಹಂಬಲನೂ ಅದ, ಸಜ್ಜನರ ಸಂಘನು ಸಿಕ್ಕಿದ್ದಕ್ಕೆ 3ನೇ ಸಕ್ಸಸ್. ಸಜ್ಜನರ ಸಂಘದಾಗ ಬಂದ್ಮೇಲೆ ಮತ್ತೆ ನಾವು ಮೋಕ್ಷ ಹೊಂದಬೇಕು ಅನ್ನಂತದ ಒಳಗ ಅಪೇಕ್ಷೆ, ಇದೇ ಜನ್ಮದಾಗ ಮೋಕ್ಷ ಹೊಂದಬೇಕು ಅನ್ನಂತ ಅಪೇಕ್ಷೆ ಇದ್ರೆ ಅದು ಕೊನೆ ಸಕ್ಸಸ್. ಈ ರೀತಿ ಇದೆಲ್ಲ ಈಶ್ವರ ಕೃಪೆನೇ. ಇದು ಈಶ್ವರ ಏನ್ ಮಾಡ್ತಾನ, ಯಾವಾಗ ಈ ರೀತಿ ಆದಂತ ಎಲ್ಲಾ ಅಪೇಕ್ಷೆಗಳು ಈ ಮುಮುಕ್ಷುವಿನಲ್ಲಿ ಬಂದಾಗ ಅವನೇ ಗುರುವಾಗಿ ಬರ್ತಾನ. ಗುರುವಾಗಿ ಬಂದು ಜಗತ್ತಿನ ತುಂಬಾ ಬೇಕಾದಷ್ಟು ಗುರುಗಳಿದ್ರನು ಈ ಗುರು ನಿಮ್ಮದೇ ಒಂದು ಸ್ವಂತ, ನಿಮ್ಮ ಉದ್ಧಾರಕ್ಕಾಗಿ ಬಂದವ, ನಮಗಾಗಿ ಬಂದಂತ ಗುರು ಅವನು. ನಾವು ಹ್ಯಾಂಗೇ ಇರ್ಲಿ, ಎಂತೇ ಇರ್ಲಿ, ಎಲ್ಲವನ್ನ ಅವನು ಏನನ್ನ ಗುಣ ಅವಗುಣಗಳನ್ನ ಎಣಿಸದೆ ಇದ್ದ ಹಾಗೆ ಒಪ್ಪಿಕೊಂಡು ಉದ್ಧಾರ ಮಾಡಂತ ಗುರು ಬರ್ತಾನ. ಆ ಗುರು ಬಂದ ಮೇಲೆ ನೆಕ್ಸ್ಟ್ ಗುರು ಸುಮ್ನೆ ಖಾಲಿ ಕೊಡಂಗಿಲ್ಲ, ಒಂದು ಶಾಸ್ತ್ರ ಕೊಡ್ತಾನ. ಅದಕ್ಕೆ ವೇದ ಕೃಪೆ ಅಂತಾರ. ಈಶ್ವರ ಕೃಪೆ, ಗುರು ಕೃಪೆ, ಒಂದು ವೇದ ಕೃಪೆ, ಒಂದು ಶಾಸ್ತ್ರ. ಜಗತ್ತಿನ ತುಂಬಾ ಬೇಕಾದಷ್ಟು ಶಾಸ್ತ್ರಗಳದವ. ನಮ್ಮ ಯೋಗ್ಯತೆಗೆ, ನಮ್ಮ ಪುಣ್ಯಕ್ಕೆ ತಕ್ಕಂತೆ ಒಂದು ಶಾಸ್ತ್ರ ಇರ್ತದ. ಆ ಶಾಸ್ತ್ರವನ್ನ ಕೊಡ್ತಾನ, ಅದು ವೇದ ಕೃಪೆ ಅಂತ. ಆ ಶಾಸ್ತ್ರವನ್ನೇ ತಾನು ಓದಿ ನಿಮಗ ಓದಿಸ್ಲಕ್ ಹಚ್ಚಿ ಒಂದು
ಸಿಸ್ಟಮೆಟಿಕ್ ಈಗ ನೀವು ಸ್ಕೂಲ್ನಾಗ ಶಿಷ್ಯರು ಗುರುಗಳು ಇದ್ರ ಒಂದ್ ಹೆಂಗ್ ಸಿಲೆಬಸ್ ಇರ್ತದ ಹಂಗ ನಮ್ಮ ಜೀವನಕ್ಕೂ ಒಂದು ಸಿಲೆಬಸ್ ಅಂತದ. ಹೌನ್ರಿ. ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು ನಾವು ಶ್ರೀ ಗುರು ಆಧ್ಯಾತ್ಮ ಶ್ರೀ ಗುರು ಜೀವನಕ್ಕೆ. ಶ್ರೀ ಗುರು ಗುರುದೇವ್ ಗುರುದೇವ್ ನೋಡ. ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಇದು ಈಶ್ವರನು ಹೊರಗಿನವನೇ, ಗುರುನು ಹೊರಗಿನವನೇ, ಶಾಸ್ತ್ರನು ಹೊರಗಿಂದೆ. ಇವೆಲ್ಲದಕ್ಕಿಂತ ಒಳಗೆ ನಿಮ್ಮೊಳಗ ಅಂತಃಕರಣ ಏನದಲ್ಲ ಆ ಅಂತಃಕರಣ ಸೋತ್ ಬಿಡ್ಬೇಕು. ಅದು ಅಂತಃಕರಣ ಕೃಪೆ ಅಂತಾರ. ಅಂತಃಕರಣ ಕೃಪೆ. ನನಗ ಏನ್ ಬೇಕಾಗಿತ್ತು ಅದು ಸಿಕ್ತಪ್ಪ. ಈಗ ಹೆಣ್ಣು ಹುಡುಕ್ಲಕ್ ಹೋದಾಗ ಅವನ್ ಏನ್ ಇಚ್ಛೆ ಇರ್ತದ ಅದ್ರ ಪ್ರಕಾರ ಹೆಣ್ಣು ಸಿಕ್ತಂದ್ರ ಆಯ್ತು ಬಿಡಪ್ಪ ಸಾಕು, ನನಗೆ ಇಕ್ಕಿನೇ ಬೇಕಾಗಿದ್ಳು ಅಂತ, ಇವನೇ ಬೇಕಾಗಿದ್ದ ಅಂತ ಅವ್ರ ಹೆಂಗ್ ಪರಸ್ಪರ ಒಪ್ಕೋತಾರ, ಹಂಗ ನನಗೆ ಎಂತ ಗುರು ಬೇಕು, ಎಂತ ಶಾಸ್ತ್ರ ಬೇಕು, ನನ್ ಜೀವನ ಹೆಂಗ ಆಗ್ಬೇಕಂತ ಬಯಸಿದ್ದೆ ಹಂಗಾಯ್ತು ಬಿಡಪ್ಪ ಅಂತೇಳಿ ಆನಂದ ಹೊಂದಂತ ಒಂದು ಸ್ಥಿತಿ, ಅದಕ್ಕೆ ಅಂತಃಕರಣ ಕೃಪೆ ಅಂತಾರ. 20 ವರ್ಷ 30 ವರ್ಷ 40 ವರ್ಷ ಕೂಡಿ ಸಂಸಾರ ಮಾಡಿದ್ರು ಅಂತಃಕರಣ ಕೃಪೆ ಇರ್ಲಿಲ್ಲ ಅಂತಂದ್ರ ಸಂಸಾರದಾಗ ಹೊಗೆ ಆಡ್ತಿರ್ತದ, ಧಗೆ ಇರ್ತದ. ಅಂತದು ಅಂತಃಕರಣ ಕೃಪೆ ಇತ್ತು ಅಂತಂದ್ರ ಎಂತ ಧಗೆ ಇದ್ರು ಸಹಿತ ಅದು ಶಾಂತಿ ಕೊಡ್ತದ. ಅದಕ್ಕ ನಾವು ಸುಮಾರು 2000 ಗ್ರಂಥಗಳನ್ನೆಲ್ಲ ಹೆಕ್ಕಿ ತೆಗೆದು ನೋಡಿದೆವು. ನಮ್ಮ ಗ್ರಂಥ ಯಾವುದು, ನಮ್ಮ ಗುರು ಯಾರು, ನಾವು ಏನು ಎಲ್ಲ ತಿಳ್ಕೊಂಡಾಗ ಲಾಸ್ಟ್ ವಿಚಾರ ಸಾಗರ ಅನ್ನೋ ಪ್ರೌಢ ಗ್ರಂಥ ನಮ್ ಕೈ ಸಿಕ್ತು. ಅದು ಹಿಂದೆ ಎಂದೋ ನಾನೇ ಬರೆದಿಟ್ಟು ಸತ್ತಿನೇನ ಹಂಗ ಅದು ನಂದೇ ಗ್ರಂಥ ಅನ್ನೋ ರೀತಿಯಲ್ಲಿ ಅದು ನನಗ್ ಅನುಕೂಲ ಆಗ್ಯದ, ಮೋಕ್ಷಕ್ಕೆ ದಾರಿ ಕೊಟ್ಟದ. ನನ್ ಜೊತೆಗೆ ಅನೇಕ ಜನರು ಮೋಕ್ಷ ಸಾಧಕರದಾರ. ವಿಚಾರ ಸಾಗರ. ವಿಚಾರ ಸಾಗರ ಅಂತೇಳಿ ಸಾಧು ನಿಶ್ಚಲ್ ದಾಸಿ ಅಂತೇಳಿ 500 ವರ್ಷಗಳ ಹಿಂದೆ ಜನ್ಮ ತಾಳಿ, ಎಲ್ಲಿ ಹರಿಯಾಣದಾಗ ಜನ್ಮ ತಾಳಿ ಬರ್ತಾರ ಅವ್ರು. ಕುರುಬ ಟೈಪ್ ಜಾಟ್ರ ಅಂತಾರ ಆ ಕಡೆ ಮಂದಿಗೆ. ಇವು ಆಕಳು ಎತ್ತು ಎಮ್ಮಿ ಸಾಕಿಕೊಂಡು ಬದುಕ್ತಾರಲ್ಲ ಹಾಲು ಮಾರ್ಕೊಂಡು, ಆ ಕುಲ್ದವ್ರ ಅವರು. ಅವರು ನಿಶ್ಚಲ್ ದಾಸ್ ಹುಟ್ಟಿದ ದಿನನೇ ತಾಯಿ ಸತ್ತೋಗ್ಬಿಡ್ತಾವ. ತಾಯಿ ಬದುಕಿದ್ದಳಂತಂದ್ರ 15 ವರ್ಷ 20 ವರ್ಷ ಆಕಿ ಹೊರಗ್ ಜಗತ್ತಿಗೆ ನೋಡ್ಲಕ್ಕೆ ಬಿಡಂಗಿಲ್ಲ. ಆಕಿ ತಾನೇ ನೋಡ್ಬೇಕ ಅನ್ನಂಗ ಇಟ್ಕೋತಾಳ ಹುಡುಗನ ಕಾನ್ಫಿಡೆನ್ಸ್ ನಾಗ. ಆಕಿ ತಾಯಿದ ಅಡ್ವಾಂಟೇಜ್ನು ಅಷ್ಟೇ ಅದ, ಡಿಸ್ಅಡ್ವಾಂಟೇಜ್ನು ಅಷ್ಟೇ ಅವ. ಜ್ಞಾನಿಗಳಿಗೆ ತಾಯಿಲಿಂತ 12 ವರ್ಷ ವೇಸ್ಟ್ ಆಗ್ತದ ಟೈಮ್. ಅವ್ರು ಹುಟ್ಟಿದ ಕೂಡ್ಲೇನೆ ಹೊರ ಜಗತ್ತಿನಿಗೆ ಮೀರಿದಂತ ದೃಷ್ಟಿ ಇರ್ತದ ಅವ್ರಿಗೆ. ಕೃಷ್ಣ ಯಾವ ತಾಯಿ ಬಲ್ಲಿ ಬೆಳದ, ಪ್ರಹ್ಲಾದ ಯಾವ ತಾಯಿ ಬಲ್ಲಿ ಬೆಳದ, ಅವರೆಲ್ಲ ಗುರುವಿನ ಮೀರಿ ನಿಂತಂತ ವ್ಯಕ್ತಿತ್ವ ಅವ್ರದ್ದು. ತಾಯಿಯನ್ನ ಮೀರಿದವ್ರು, ಗುರುವನ್ನ ಮೀರಿದವ್ರು ಅವ್ರು. ಅಂತವ್ರು ಇವನ್ ನಿಶ್ಚಲ್ ದಾಸ ಹುಟ್ಟಿದ ಕೂಡ್ಲೇನೆ ತಾಯಿ ಸತ್ತಾಳ ಅಂದ್ರ ಅವ ಏನ್ ಮಾಡ್ತಾನ, ಅವ್ರ ತಂದೆ ಈ ಕೂಸಿನ ತಗೊಂಡು ಇನ್ನೊಂದ್ ಮದ್ವಿ ಮಾಡ್ಕೊಂಡ್ರ ಆಕಿ ಹೆಂಗ್ ನೋಡ್ಕೋತಾಳ ಅನ್ನೋ ಕೂಸ್ ಮಾತ್ರ ಅದ್ಭುತ ಅದ. ನನ್ನ ಎಲ್ಲಾ ದುಃಖ ಮರ್ಸಂತದು, ನಾನು ಕುಲಪುತ್ರ ಉದ್ಧಾರ ಮಾಡಂತದ್ ಹುಟ್ಟ್ಯದ. ಇದನ್ನ ಯಾವ್ದಾರ ಆಶ್ರಮದಾಗ ಒಯ್ದು ಚಲೋ ಜ್ಞಾನಿ ಮಾಡಮಂತ ಆಶ್ರಮ ಸೇರ್ತಾನ ಕೂಸಿನ ತಗೊಂಡು. ಅಲ್ಲಿ ಆಶ್ರಮದೊಳಗ ಆ ಗುರುವಿಗೆ ಮೀರಿದ ಪ್ರತಿಭೆ ಈ ಹುಡುಗಂದು. ಅದಕ್ಕ ಅವ್ರ ಏನ್ ಮಾಡ್ತಾರ, ಒಂದ್ 7-8 ವರ್ಷ ಆದ್ಮೇಲೆ ಇಲ್ಲಿ ಇಟ್ಕೊಂಡ್ರಿ ಒಂದೆಲ್ಲ ಭವಿಷ್ಯ ವೇಸ್ಟ್ ಆಗ್ತದ, ಕಾಶಿ ಪಂಡಿತರ ಬಲ್ಲಿ ಕಳಿಸ್ಬಿಡಮು, ಬನಾರಸ್ಸಿ ಕಳ್ಸಮ್ಮ ಅಂತೇಳಿ ಕಾಶಿ ಕಳಿಸಿದ್ರ ಅಲ್ಲಿ ಸಮಸ್ಯೆ ಏನಂದ್ರ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸಂಸ್ಕೃತ ಕಲಿಸ್ತೀವಂತಾರ. ಅದಕ್ಕೆ ಇವ್ರ ಏನ್ ಐಡಿಯಾ ಮಾಡ್ತಾರ, ಊರಾಗ ಇದು ಗುರುಗಳು ಇಲ್ಲಿ ಊರನವ್ರು ಮಠದವ್ರು, ಆಯ್ತು ನಮ್ಮ ಊರು ಬ್ರಾಹ್ಮಣ ಬಾಲಕ ಅಂತ ಹೇಳಕ್ಕೆ ಸರ್ಪಂಚ್ಗೆ ಹೇಳಿ ಬರ್ಸಿ ಕಳಿಸಿ ಕೊಟ್ಬಿಡ್ತಾರ ಲೆಟರ್. ಅಫಿಸಿಯಲ್ ಬ್ರಾಹ್ಮಣ ಬಾಲಕ ಅಂತ ಬರೆದ್ ಕಟ್ಟಾರ ಅನ್ನೋ ಪಾಪ ಅಲ್ಲಿ ಪಂಡಿತ ಎಲ್ಲಾ ಕಲಿಸ್ತಾನ ಸಂಸ್ಕೃತ ಎಲ್ಲ. ಅವ ಏನ್ ಸ್ವಲ್ಪ ಕಲ್ಸಿದ್ರೆ ಇವ ಬಾಳ್ ಕಲ್ತ್ ಬಿಡ್ತಾನ. ಒಟ್ಟ ಎಲ್ಲೆಲ್ಲಿ ಸತ್ಸಂಗ ನಡೀತಾವ, ಎಲ್ಲೆಲ್ಲಿ ಶಾಸ್ತ್ರಗಳದಾವ, ಎಲ್ಲೆಲ್ಲಿ ಜ್ಞಾನ ಅದ, ಎಲ್ಲದ್ರಾಗ ಹೊಕ್ಕು 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 ಸನಾತನ ಭಾರತದ ಸಂಪೂರ್ಣ ಸಾಹಿತ್ಯ, ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲವನ್ನ ಹೆಕ್ಕಿ ತೆಗೆದು ಒಟ್ಟು ಟೋಟಲ್ 27 ಲಕ್ಷ ಶ್ಲೋಕಗಳು ನಮ್ಮ ಸನಾತನ ಸಾಹಿತ್ಯ ಅಂತೇಳಿ ಡಿಕ್ಲೇರ್ ಮಾಡಿದವ್ರೆ ನಿಶ್ಚಲ್ ದಾಸ್. ಮತ್ತ ಓಪನ್ ಚಾಲೆಂಜ್, ಇನ್ನ ಯಾವರ ಇದ್ರೆ ಹೇಳ್ರಿ, ಯಾವ್ದಾವ್ದರ ಶ್ಲೋಕಗಳು ಯಾರು ಹೇಳಿದ್ರು ನಿಶ್ಚಲ್ ದಾಸಗ್ ಗೊತ್ತಿಲ್ಲದ ಶ್ಲೋಕಗಳು ಯಾವ ಇಲ್ಲೇ ಇಲ್ಲ. ಅಂತ ಒಂದು ಎಷ್ಟು ಹಿಂದಿನ ಕಾಲ
ಆದಿಕಾಲ ಅನಾದಿ ಕಾಲ ಪ್ರಾಚೀನ ಕಾಲದ ಋಷಿಮುನಿಗಳು ಮಾಡಿದ ಎಲ್ಲಾ ಅನುಭವ ನಿಶ್ಚಲದಾಸರ ತಲೆ ಒಳಗ ತುಂಬುತ್ತದ. ಸದ್ಗುರು ದೇವಾದಿ ದೇವ. ಹಾ ಆವಾಗ ಅಲ್ಲೇನಾಗ್ತದ, ಎಲ್ಲಾರು ಶಿಷ್ಯರು ತಮ್ಮ ಸಾಧನೆ ಮುಗಿದ ಮೇಲೆ ಗುರುಗಳಿಗೆ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ಹೋಗುವಾಗ ನಿಶ್ಚಲದಾಸನು ನಮಸ್ಕಾರ ಮಾಡಿ ನಿಮ್ಗೇನ್ ಕಾಣಿಕೆ ಕೊಡ್ಲಿ ಅಂತ ಕೇಳ್ತಾನ. ಅವಾಗ ಗುರುಗಳು ಹೇಳ್ತಾರ, ನಿನ್ಲಿಂದ ನನಗೇನು ಕಾಣಿಕೆ ಬೇಕಾಗಿಲ್ಲ, ಇಲ್ಲಿ ನನ್ನ ಮಗಳದಾಳಲ್ಲ, ಮಗಳಿಗೆ ತಗೊಂಡ್ ಮದಿ ಮಾಡ್ಕೊಂತಾನ. ಅವಾಗ ಇವನೇನ್ ಹೇಳ್ತಾನ, ಜಗತ್ತು ಮಿಥ್ಯ ಬ್ರಹ್ಮ ಸತ್ಯ ಅಂತೇಳಿ ನನಗೆ ಸತ್ಯ ದರ್ಶನದ ಕಣ್ಣು ಕೊಟ್ಟ ಮೇಲೆ ಈ ಬ್ರಹ್ಮಜ್ಞಾನ ತಿಳ್ಕೊಳ್ಳೋದಕ್ಕಿಂತ ಮೊದಲ ಆದ್ರೆ ನಿನ್ ಮಾತ್ ಕೇಳ್ತಿದ್ದೆ, ಈಗ ಹೆಂಗ ಕೇಳ್ತೀನಿ ನಾನು, ಎಚ್ಚರ ವರಜಾಗ್ರದಾಗದೀನಿ ನಾನೀಗ. ಈಗ ನಾನ್ ಹೆಂಗ್ ಮದ್ವಿ ಮಾಡ್ಕೊತೀನಿ, ಮಾಡ್ಕೊಳಲ್ಲ. ಅದಕ್ಕೆ ನಾನು ಹೇಳಿದ ಮಾತು ಕೇಳಂಗಿಲ್ಲ ಅಂತಂದ್ರ ನೀ ನನ್ ಶಿಷ್ಯ ಅಲ್ಲ, ಹಂಗ ಹಿಂಗ ಜಗ್ಗಿ ಬೈತಾನ ಗುರು. ನನಗೆ ಪಾಠ ಹೇಳ್ತೇನೆ ಒಳ್ಳೆ ಅಂತೇಳಿ. ಅದಕ್ಕ ಇವನೇನ್ ಹೇಳ್ತಾನ, ಇದು ಹಿಂಗಾದ್ರ ಬಗೆಹರಿಯಂಗಿಲ್ಲ, ಇದ್ದದ್ದು ಸತ್ಯ ಹೇಳಮ್ಮ ಅಂತೇಳಿ ನಾ ಬ್ರಾಹ್ಮಣ ಅಲ್ಲ ಅನ್ನೋದು ಹೇಳ್ತಾನ. ಬ್ರಾಹ್ಮಣ ಅಲ್ಲ ಅಂತ ಹೇಳಿದ ಕೂಡ್ಲೇನೆ ಅವ ಶಾಪ ಕೊಟ್ಬಿಡ್ತಾನ, 2 ಶಾಪಗಳು ಕೊಡ್ತಾನ. ಇವತ್ತಲಿಂತ ನೀ ನನಗ್ ಮೋಸ ಮಾಡಿದೆ ಅಂದ್ರ ಬರಬಾರ್ದು ಜಡ್ಡು ಬಂದು ಸಾಯ ತನಕ ನೆರಳಿ ನೀನು ಆ ಚಿಕಿತ್ಸೆನೆ ಇರಬಾರ್ದು ಅಂತ ಜಡ್ಡುಗಳು ಬಂದು ನೀನ್ ನೆರಳತಿರ್ಬೇಕಂತ ಒಂದು ಶಾಪ ಕೊಡ್ತಾನೆ. ಎಂತ ವಿಚಾರ ತಿಳಿಸಿದೆ ನನ್ನ ತಂದೆ. ನಿಮ್ಮ ಪಾದಗಳಿಗೆ ನನ್ನ ಹೃದಯ ತುಂಬ ಪೂರ್ವಕವಾಗಿ ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ತಂದೆ. ಮತ್ತಿನ ಒಂದ್ ಶಾಪ ಏನ್ ಕೊಡ್ತಾನ, ನೀನು ಇನ್ನ ಒಂದ್ ಕಡೆ ಎಲ್ಲಾರೆ ಮತ್ತೊಂದ್ ಮದ್ವಿ ಮಾಡ್ಕೊಳ್ಳೋ ಅಂತದ್ ಏನಾರ ಮಾಡಿದೆ ಅಂತಂದ್ರ ನಾನ್ ಕಲ್ಸಿದ ಸಂಸ್ಕೃತ ಎಲ್ಲ ನಿನ್ ವೇಸ್ಟ್ ಆಗಿ ಹೋಗ್ಬಿಡ್ತದ ಅಂತ. ಸಂಸ್ಕೃತ ಭಾಷೆಯನ್ನ ಬಳಸಂಗಿಲ್ಲ ನೀನು, ಎಲ್ಲಿ ನಾ ಕಲಿಸಿದ ವಿದ್ಯೆ ಬಳಸಂಗಿಲ್ಲ ಅಂದ್ಬಿಡ್ತಾನ. ಇವ 2 ಶಾಪ ಆಯ್ತು ಗುರುವೇ ಆಯ್ತು ತಲೆ ಮೇಲೆ ಹೊತ್ಕೊಂಡ್ ಬರ್ತಾನೆ. ಆಯ್ತ ಅಂತ ಹೇಳಿ ಬಾಳ ಸೆಣೆ ಇರ್ತಾನ. ಇವ ಏನಂತಾನ, ಸಂಸ್ಕೃತ ಭಾಷೆ ಬಳಸಬೇಡ ಅಂತ ಹೇಳಾನ. ಬ್ಯಾಡ್ ಬಿಡು, ಭಾಷೆ ಏನ್ ಬೇಕಾದಷ್ಟು ಅದಾವ, ಸಂಸ್ಕೃತ ಬೇಡ ಅಂದ್ರೆ ಹಿಂದಿ ಭಾಷೆದಾಗ ಬರೆಯಮು. ಸಂಸ್ಕೃತದಾಗ ಶಂಕರಾಚಾರ್ಯರ ಈಗಾಗ್ಲೇ ಸಾಕಷ್ಟು ಬರೆದಿಟ್ಟಾರ. ಅದೇನ್ ಸಂಸ್ಕೃತ ಬರೇ 10% ಮಂದಿಗೆ ಬರ್ತದ, 90% ಮಂದಿಗೆ ಸಂಸ್ಕೃತ ಬರಲ್ಲ. ನಾ 90% ಮಂದಿಗೆ ಉಪಯೋಗ ಆಗಂತ ಕೆಲಸ ಮಾಡ್ತೀನಿ, ಹಿಂದಿ ಭಾಷೆದಾಗ ಬರಿತೀನಿ ಅಂತ ಹೇಳಿ ರಾಜಸ್ಥಾನದೊಳಗ ಒಂದ್ ಆಶ್ರಮದಾಗ ಕರ್ಕೊಂಡ್ ಹೋಗ್ತಾರ ಅವ್ರಿಗೆ, ಆಧ್ಯಾತ್ಮ ಜೀವಿಗಳೆಲ್ಲ ಕೂಡಿ. ಸತ್ಯಾರಾಮ್ ದಾದುರಾಮ್ ಅಂತ ಹೇಳಿ ಇಲ್ಲಿ ಹೊರಗ್ ಹಾಕಿರ್ತಾರೆ ಇವನಿಗೆ, ಬ್ರಾಹ್ಮಣ ಅಲ್ಲ ಅನ್ನೋದಕ್ಕ. ಅದು ಹೆಂಗೋ ಸುದ್ದಿ ಗೊತ್ತಾಗಿ ರಾಜಸ್ಥಾನದವ್ರು ಬಂದು ಅವ್ನಿಗೆ ಕರ್ಕೊಂಡ್ ಹೋಗ್ತಾರ. ಆ ಮಠದೊಳಗ ಕೆಲವೊಂದು ಮೂಢನಂಬಿಕೆಗಳು ಅವು ಇವು ಇರ್ತಾವ, ಅದನ್ನ ಇವ ವಿರೋಧಿಸ್ಲಕ್ ಹತ್ತಿ ಬಿಡ್ತಾನ. ನಾವು ಇವನಿಗೆ ಆಶ್ರಯ ಕೊಟ್ರ ಇವ ಇಲ್ಲಿ ಬಂದು ನಮ್ಮ ಆಚಾರ ವಿಚಾರಗಳಿಗೆ ಟೀಕೆ ಮಾಡ್ತಾನಲ್ಲ ಅಂತೇಳಿ ಅವರು ವಿರೋಧ ಮಾಡ್ಲಕತ್ತ. ಅವಾಗ ಅಲ್ಲಿ ಬೂಂದಿ ಮಹಾರಾಜ ಅಂತ ಇರ್ತಾನ, ಅವನಿಗೆ ಇದು ಸುದ್ದಿ ಗೊತ್ತಾಗ್ತದ. ಸೂರ್ಯ ಒಬ್ಬನೇ ಒಂಟಿ ಮ್ಯಾಲವ್, ಅವನ ಜೊತೆಗೆ ಯಾರು ಇರಂಗಿಲ್ಲ. ಪರ್ಸನಾಲಿಟಿ ಹೆಚ್ಚಾದಂಗೆಲ್ಲ ಪರ್ಸನಾಲಿಟಿ ಕಡಿಮೆ ಇದ್ದವ್ರಿಗೆ ಕುರಿಗಳಿಗತ್ಲೆ ಹಿಂಡ್ ಬೇಕಾಗ್ತದ, ಜೊತೆಯಾಗಿರ್ಬೇಕಂತ. ಪರ್ಸನಾಲಿಟಿ ಇದ್ದವನಿಗೆ ಏನು ಬೇಕಾಗಿಲ್ಲ, ಯಾ ಜೊತೆ ಬೇಡ ಏನು ಬೇಡ, ಅವ ಸಿಂಗಲ್, ಪರಮಾತ್ಮ ಒಬ್ಬನೇ ಅದಾನ, ಅವನ ಜೊತೆಗೆ ಯಾರು. ಹಂಗ ಇವನಿಗೆ ಒಬ್ಬನಿಗೆ ನಾವು ತಗೊಂಡು ಬೆಳಸಮ್ ಅಂತೇಳಿ ರಾಜಾಶ್ರಯ, ಬೂಂದಿ ಮಹಾರಾಜ ಅಂತೇಳಿ ರಾಜಸ್ಥಾನದ ರಾಜ ತನ್ನ ಆಸ್ಥಾನದಾಗ ಇಟ್ಕೊಂಡ್ಬಿಡ್ತಾನೆ. ರಾಜಾಶ್ರಯದಾಗ ಇಟ್ಕೊಂಡು ಇಷ್ಟೆಲ್ಲ ಬ್ರಹ್ಮಜ್ಞಾನ ಪಡ್ಕೊಂಡು ಜಗತ್ತಿನ ಜನರ ಸಂಗಟ ಯಾಕೆ ಗುದ್ದಾಡ್ತಿ, ಸುಮ್ ಒಂದ್ ಕಡೆ ಕುಂತು ನಿನ್ ಶಾಸ್ತ್ರ ಜ್ಞಾನ ಏನದ ಅನುಭವ ಬರೀಕೋತ್ ಹೋಗಂತ ಹೇಳ. ಅವಾಗ ವಿಚಾರ ಸಾಗರ ಗ್ರಂಥ ಬರೀತಾರ ಅವ್ರು. ಅದು ವಿಚಾರ ಸಾಗರ ಹ್ಞೂ ರೀ, ಸಂಪೂರ್ಣ ಸಾಹಿತ್ಯ ಹೇಳಿದ್ಮೇಲ ಮುಂದೇನಾಗ್ತದ, ಆ ಗ್ರಂಥ ಸುಮಾರು 300 ವರ್ಷ ಯಾರಿಗಿ ತಿಳಿಯಂಗಿಲ್ಲ. ಎಲ್ಲ ದೊಡ್ಡ ಪಂಡಿತರು ಮತ್ತ ಅವ್ರು ಬರದದ್ದು ಯಾರಿಗ್ ತಿಳಿಬೇಕು. ಅವನ್ ಪೂರಾ 27 ಲಕ್ಷ ಶ್ಲೋಕಗಳು ಒಂದು 400 ಪುಟದೊಳಗ್ ಬರೆದಿಟ್ಟಾನ. ಎಲ್ಲ ಅರ್ಥ ವಿಶ್ಲೇಷಣೆ ಎಲ್ಲ ಮಾಡಿಟ್ಟಾನ. ಅದು ಓದ್ಬೇಕಾದ್ರೆ ಒಂದೊಂದು ಶಬ್ದನು ಸೂತ್ರ ರೂಪದಲ್ಲಿ, ಅದರಿಂದ ದೊಡ್ಡ ದೊಡ್ಡ ಅರ್ಥಗಳು. ಅದಕ್ಕ 300 ವರ್ಷ ಆ ಬುಕ್ ಯಾರಿಗಿ ತಿಳಿಯಂಗಿಲ್ಲ. ಅವಾಗ ಮತ್ತ ನಿಶ್ಚಲ್ ದಾಸ್ಜಿ ಸಾಹಿತ್ಯ ಸುಮಾರು 8-10 ಬುಕ್ ಬರೀತಾರ ಅವ್ರು. ಅವುಗಳನ್ನ ತಿಳಿಸಿ ಹೇಳಕ ಬರೀಸ್ಲಕ್ಕ ಮತ್ತ ಪಂಡಿತ್ ಪೀತಾಂಬರ್ಜಿ ಅಂತೇಳಿ ಮಹಾರಾಷ್ಟ್ರದಾಗ ಹುಟ್ಟಿ ಬರ್ತಾರ, ಬಾಂಬೆದಾಗ. ಅವ್ರು ಬಂದು ಅವ್ರು ಏನು ಮಾಡಿಲ್ಲ, ನಿಶ್ಚಲ್ ದಾಸಜಿ ಪಾಠಗಳಿಗೆ ಪುಸ್ತಕಗಳಿಗೆ ಇವರು ಸರಳೀಕರಣಗೊಳಿಸಿದ ಗ್ರಂಥಗಳು. ಅವ್ರ ವಿಚಾರ ಸಾಗರ ಬರ್ದಾರಲ್ಲ, ಇವ್ರ ವಿಚಾರ ಚಂದ್ರೋದಯ. ನಿಂಬಲ್ಲಿ ಸೇತು ಬಂದ ಹಿಂಗಿರ್ತಾವ ನೋಡ್ರಿ ಬುಕ್ಗಳು ನಿಮ್ಮ ಹತ್ರ,
ಹ್ಞೂನ್ರಪ್ಪಾಜಿ ಬ್ರಿಡ್ಜ್ ಕೋರ್ಸ್. ಹ್ಮ್ ಈಗ ಜನರ ಪ್ರಜ್ಞೆಯ ಮಟ್ಟ ಎಷ್ಟದ, ವಿಚಾರ ಸಾಗರ ತಿಳ್ಕೊಬೇಕಾದ್ರೆ ಎಷ್ಟು ಪ್ರಜ್ಞೆ ಬೇಕೋ ಅವೆರಡರ ಮಧ್ಯೆ ಗ್ಯಾಪ್ ಏನದ ಅಂತ ಗ್ರಂಥಗಳು ಇವ್ರು ಬರೀತಾರ, ಪೀತಾಂಬರ್ಜಿ. ಅದಕ್ಕೆ ನಾನು ಸುಮಾರು 1.5-2 ವರ್ಷ ಪೀತಾಂಬರ್ಜಿ ಗ್ರಂಥಗಳನ್ನ ವಿಶ್ಲೇಷಣೆ ಮಾಡೀನಿ. ಈಗ ವಿಚಾರ ಸಾಗರ 12 ವರ್ಷದ ಪ್ರವಚನ ಅದ. ಈಗ 3 ವರ್ಷ ಆಯ್ತು ವಿಚಾರ ಸಾಗರ ಹಿಡಿದು, ಇನ್ನ 9 ವರ್ಷದ ಪ್ರವಚನ ಅದ ನನಗ. ಎಲ್ಲ ಯೂಟ್ಯೂಬ್ನೊಳಗ 1,000-1,500 ನನ್ನ ಲೆಕ್ಚರ್ಸ್ ಅದಾವ. ನನ್ ಜೊತೆಗೆ ಎಲ್ಲರೂ ಸೇರಿ ಕುಂತು ಮಾತಾಡಿ ಎಲ್ಲರೂ ಚರ್ಚೆ ಮಾಡಿದ್ದು ಎಲ್ಲ ಅದಾವ ನಂದು ರೆಕಾರ್ಡ್ಸ್. ಏನೋ ಮಾಡಕತ್ತಿ ಹುಚ್ಚರ ಕೆಲ್ಸ, ನೋಡೋ ಕಣ್ಣಿ ಹುಚ್ಚರು. ಇಲ್ಲಿ ಎಲ್ಲಾರು ಬೇರೆ ಏನಾರ ವ್ಯವಹಾರ ಮಾಡಿದ್ದವ್ರು ಇಷ್ಟೊತ್ತಿಗೆ ದೊಡ್ಡ ಶ್ರೀಮಂತರಾಗಿರ್ತಿದ್ದವು. ಅದೆಲ್ಲಾ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಆದ್ರೆ ನನ್ನ ಶ್ರೀಮಂತಿಗೆ ಏನು ಕಡಿಮೆ ಇಲ್ಲ. ನನ್ನ ಶ್ರೀಮಂತರು ಈ ಜಗತ್ನಾಗ ಯಾರು ಇಲ್ಲ ಅನ್ನಷ್ಟು ನನಗ ಪರಮಾತ್ಮ ಎಲ್ಲಾ ಅನುಕೂಲ ಮಾಡ್ಯಾನ. ನನ್ನ ಮಗಳು ಇದ್ದ ಕಷ್ಟದಾಗ ಇಬ್ರು ನಾನು ನೌಕರಿ ಇಂಜಿನಿಯರಿಂಗ್ ಕಾಲೇಜ್ನಾಗ ಒಂದ್ ಸಣ್ಣ ಪೋಸ್ಟ್, ಮ್ಯಾನೇಜರ್ ಪೋಸ್ಟ್ ನಾಗ ಅದೀನಿ. ನನ್ನ ಹೆಂಡತಿ ಹೈಸ್ಕೂಲ್ ಟೀಚರ್ ಅಳ. ನನ್ನ ಮಗಳು MBBS ಮುಗಿಸಿದಳು. ಆಕಿಗೆ MD ಸೀಟ್ ಬೇಕಾದಾಗ ಎಲ್ಲೋ ಬೇರೆ ಬೇರೆ ದೂರದ ಸ್ಟೇಟ್ ನೊಳಗೆ ಸಿಗ್ಲಕತ್ತು. ಅಲ್ಲಿ ಹೋಗಿ ಹೆಂಗ್ ಓದೋದು, ಏನು ಇದು ಎಲ್ಲಿ ಗೊತ್ತಿಲ್ಲ, ಕೂನಿಲ್ಲ, ಹುಡುಗಿನ ಹೆಂಗ್ ಕಳ್ಸೋದು ಚಿಂತೆ ಮಾಡೋದ್ರಾಗೆ ಈಶ್ವರನ ಕೃಪೆ ಆಯ್ತು. ಫೋನ್ ಬಂದು ಹಿಂಗ ನಿಮ್ಮ ಮಗಳಿಗೆ ನಾವು ತಗೋತೀವಿ, ಮದ್ವಿ ಮಾಡ್ಕೋತೀವಿ, ನಮ್ದೇ ಸ್ವಂತ ನರ್ಸಿಂಗ್ ಹೋಮ್ ಅದ, 100 ಬೆಡ್ ಹಾಸ್ಪಿಟಲ್, ನಾವೇ ಆಕೆಗೆ MD ಸೀಟ್ ಅದೆಲ್ಲ ಕೊಡಿಸ್ತೀವಿ. 3 ಕೋಟಿ ರೂಪಾಯಿ ಕೊಟ್ಟು ಆಕೆಗೆ MD ಸೀಟ್ ಓದಿಸಿ, ಒಂದು 200 acres ಲ್ಯಾಂಡ್ ಲಾರ್ಡ್ಸ್ ಅದಾರ. ಅತ್ತಿನೂ ಡಾಕ್ಟರ್ ಅಳ. ಅವ್ರ ಮನೆಯವರು ಲ್ಯಾಂಡ್ ಲಾರ್ಡ್ ಅದಾರ. ಇಂಜಿನಿಯರಿಂಗ್ ಮಾಡಿ MBA ಮಾಡ್ಯಾರ ಅವ್ರು. ದೊಡ್ಡ ಮನಿತನಕ್ ಹೋಗ್ಬಿಟ್ಲಕ್ಕೆ, ಕೋಟ್ಯಾಧೀಶ ನನ್ ಮಗಳಿಗೆ. ಮತ್ತೆ ಮಗನು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಾಗ. ಒಂದ್ 20 ಲಕ್ಷ ಪ್ಯಾಕೇಜ್ ಅದ. ಹೆಣ್ತಿದನು ಮತ್ತ ಈಗ ಮೊನ್ನೆ ಹೊಸ ಪೇ ಸ್ಕೇಲ್ ಕೊಟ್ಮೇಲೆ 1,10,000 ಕ್ರಾಸ್ ಆಯ್ತು ಆಕಿ ಪಗಾರ. ಮತ್ತೀಗ ಈ ಶ್ರೀಮಂತಿಕೆ ಯಾರಿಗಿ ಉಂಟು, ಯಾರಿಗಿಲ್ಲ. ಹೌದಾ? ಪೂರ್ವಜನ್ಮದ ಪುಣ್ಯಪಜಿ ನಿಮ್ಮ ಪಾದದಲ್ಲಿ ನಾನು ಇಷ್ಟ ಹೇಳ್ತೀನಿ, ಅಷ್ಟೇ ಗೊತ್ತು ನಮ್ಗೆ ಏನ್ ನಾವು ಅಂತ. ಇದೆಲ್ಲ ಗುರುವೆ ನಿಮ್ ಪಾದದಲ್ಲಿ ಈಗ ಎಷ್ಟು ವಿಚಾರ ತಿಳಿಸಿದ್ರಿ. ಅದ್ಭುತ ಅದ ಜೀವನ. ನಮ್ಮ ತಂದೆಯವರು ಅಜ್ಜ, ಮುತ್ತಜ್ಜ ಗುಲ್ಬರ್ಗ ಶರಣ ಬಸವೇಶ್ವರ ಕೇಳಿರ್ಬೇಕು ಹೆಸರು ನೀವು. ಗುಲ್ಬರ್ಗ ಶರಣ ಬಸವೇಶ್ವರರ ಪುರಾಣ ಬರದ ಮನೆತನ ನಮ್ಮದು. ನಮ್ಮ ಚೆನ್ನ ಕವಿಗಳ ಪುರಾಣ ಬರದಾರ. ಅವರು ಮತ್ತ ಶರಣ ಬಸವೇಶ್ವರ ಒಂದೇ ಕಾಲದವ್ರ. ಅವ್ರು ಅಯ್ಯೋ ನಮ್ಮ ಪಕ್ಕದ ಹಳ್ಳಿ ಅವ್ರವ್ರು. ನಮ್ಮ ಅಜ್ಜವ್ರು ಕಾಶಿ ಪಂಡಿತರು. ಅವರು ಶರಣಪ್ಪ ಅವರು ಲಿಂಗದೊಳಗ ಆದ್ಮೇಲೆ ಇವ್ರಿಗೆ ಫೋನ್ ಮಾಡಿ ಇವ್ರ ಜೊತೆಗೆ ಮಾತಾಡಿ ಕನಸಿನಾಗ ಬಂದು, ಲಿಂಗೈಕ್ಯ ಆದ್ಮೇಲೆ ಇವ್ರಿಗೆ ಕನಸಿನೊಳಗ ಬಂದು ನಂದೆಲ್ಲಾ ಹಿಸ್ಟ್ರಿ ನಿನಗೆ ಗೊತ್ತದ, ನನ್ ಚರಿತ್ರೆ ಬರಿ ಅಂತ ಹೇಳಿ ಬರ್ಸ್ಯಾರ ಅವ್ರು. ಅಪ್ಪರೇ ನೀವು ನಮ್ಗೋಸ್ಕರ ಬಂದಿರ ದಾರಿಗಳು ಗುರುಗಳು ವಿಚಾರ. ಅಯ್ಯೋ ಏನ್ ತುಂಬಿದೆ ಗುರುಗಳೇ ನಿಮ್ಮಲ್ಲಿ. ಅದನ್ನ ನಾವು ಗ್ರಹಿಸ್ಕೊಳಕ್ ಆಗತ್ತ, ಬರೀ ಕೇಳಕ್ ಆಗ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇದೆ. ಲಿಂಗ ಗುರುವಿನ ಬಲ್ಲಿ ಲಿಂಗ ಇರ್ತದ. ಅದನ್ನ ತಗೊಳ್ಳೋರು ಅವ್ರ ಪುಣ್ಯ ಇದ್ದವ್ರು ತಗೋತಾರ ಅಷ್ಟೇ. ಲಿಂಗಧಾರಣೆ ಅಂದ್ರೆ ಇದಕ್ಕೆ ಅಂತಾರ. ಈಗೇನ್ ನಾವು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ಲಕತ್ತೀವಿ, ಇದೇ ಲಿಂಗಧಾರಣೆ. ಮತ್ತ ನಂಬಲ್ಲಿ ಯಾರು ಶಿಷ್ಯರಾಗಂಗಿಲ್ಲ. ನೀವು ಗುರುಗಳೇ ಆಗ್ಬೇಕು. ಇದನ್ನ ತಗೊಂಡು ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ಬೇಕು. ಶಿಷ್ಯ ಆಗಂಗಿಲ್ಲ. ಪುರುಷ ಮುಟ್ಟಿ ಕಬ್ಬಿಣ ಚಿನ್ನ ಆಗ್ತದ, ಪುರುಷ ಆಗಂಗಿಲ್ಲ. ಆದ್ರ ನಮ್ಮಲ್ಲಿ ಏನದ ಅಂತಂದ್ರ ಗುರು ಮುಟ್ಟಿ ಶಿಷ್ಯನಾಗ ಪದ್ಧತಿ ಇಲ್ಲ. ನಮ್ಮಲ್ಲಿ ನೀವು ಗುರುಗಳೇ ಆಗ್ಬೇಕು ಅಂತ ಒಂದು ವ್ಯವಸ್ಥೆ ಇಟ್ಟಿವಿ. ನಾವು ಸುಮಾರು 20 ಜನ ಗುರುಗಳನ್ನ ಮಾಡಿವಿ ಈಗಾಗ್ಲೇ. ಇನ್ನ ಯಾರ್ಯಾರ ಪುಣ್ಯ ಆಗ್ತದ. ಆಮೇಲೆ ನಾನು ಬಿದ್ದು ಹೋದ್ಮೇಲೂ ಸಹಿತ ನಾನು ಜಗತ್ತಿಗೆ ದೊಡ್ಡ ಆಸ್ತಿ, ಬ್ರಹ್ಮಜ್ಞಾನದ ಆಸ್ತಿ ಮಾಡೀನಿ ಯೂಟ್ಯೂಬ್ ಪಾಠಗಳ ಮೂಲಕ. ಲಿಂಗಧಾರಣೆ ಮಾಡ್ಬೋದು ಗುರುಗಳೇ. ಇದು ಲಿಂಗಧಾರಣೆನೇ. ಇದು ಯಾವುದು? ಈಗೇನು ಜ್ಞಾನ ತಗೋ, ಅರಿವೇ ಲಿಂಗ, ಜ್ಞಾನನೇ ಲಿಂಗ. ನಿಮಗೆ ಲಿಂಗಧಾರಣೆ ಬೇಕಂದ್ರೆ ಯಾವಾಗಾದ್ರೂ ಮಾಡ್ಬೋದು. ಯಾವಾಗ ಕರೆಸ್ತೀರಿ ಅಲ್ಲಿ ಬಾ ಅಂದ್ರ ಬರ್ತೀವಿ, ಇಲ್ಲಿ ಬಂದ್ರು ನಾವು ಲಿಂಗಧಾರಣೆ ಮಾಡಕ್ ಆ ಜಂಗಮರಾಗೆ ಹುಟ್ಟಿ ಬಂದಿವಿ ಭೂಮಿ ಮೇಲೆ. ಜಂಗಮರಪ್ಪ ನೀವು ಸ್ವಾಮಿಗಳ ಜಂಗಮರು, ಮತ್ತೆ ಹಿರೇಮಠ ಸ್ವಾಮಿಗಳು. ನಾವು ಸತ್ರೆ ಕೆಟ್ರೆ ಎಲ್ಲದಕ್ಕೂ ನೀವೆಲ್ಲ, ಎಲ್ಲದಕ್ಕೂ ನಾವೇ ಬರ್ಬೇಕು. ಮದುವೆ ಮಾಡ್ಸಕ್ಕೂ ನೀವೇ, ಎಲ್ಲದಕ್ಕೂ ಬೇಕು. ಹೌದು. ನನ್ ತಂದೆ ಬಿಡ್ರಪ್ಪ. ನಾನು ನಮ್ ಚಿಕ್ಕಪ್ಪರು ನಮ್ಮ ಇವ್ರು
ನಮ್ ತಾಯಿ ಇವ್ರೆಲ್ಲ ಅಪ್ಪ ಪಾದೂಳು ಇಸ್ಕೊಂಬರ್ಗ ಅಂತ ಹಾ ಕಳ್ಸಾರ ನಾವೆಲ್ಲ ಪಾದೋದಕ್ಕ ನಮ್ಮದು ಪಾದ ಪೂಜೆ ಎಲ್ಲಿ ಹೋದಲ್ಲಿ ನಮ್ ಪಾದ ಪೂಜೆನೆ ಮಾಡ್ತಾರೆ. ಪಾದೋದಕ್ಕ ಪಾದೋದಕ್ಕ ಇಸ್ಕೊಂಬರ್ರಿ ಅಂತೇಳಿ ನಮ್ಮ ಚಿಕ್ಕಪ್ಪರೆಲ್ಲ ಕಳ್ಸಾರು. ನಾವು ಅಪ್ಪರು ಹಿಂಗ್ ಹೇಳ್ತಾರೆ, ಮತ್ತೆ ಹೋಗೋಣ ಗುರುಗಳಿಗೆ ಅಂದಾಗ ಚೆಮ್ತಾ ಅಂದ್ ಹೋದ್ವಿ. ಅವಾಗ ಈಗ ಅರ್ಥ ಆಗ್ತೈತೆ ಅದ್ರ ಮಹಿಮೆ. ಪಾಪ ಮತ್ತು ದೋಷಗಳ ನಿವಾರಕನೇ ಪಾದೋದಕ. ಹಾಗೆ ಅದು ಪುರಾಣ ಬರೆದದ್ದಕ್ಕ ಸುರಪುರ ದೊರೆಗಳು ಎಲ್ಲ ಬರಗಾಲ ಬಿದ್ದಾಗ ಈ ಪುರಾಣ ಹಚ್ಚಿದಾಗ ಅವ್ರಿಗೆಲ್ಲ ಒಳ್ಳೇದಾಗಿದ್ದಕ್ಕ ಅವರು ಇನಾಮಿ ಭೂಮಿಗಳನ್ನ ಕೊಟ್ಟದಕ್ಕ ಇನಾಮದಾರ್ ಸ್ವಾಮಿ ಅಂತ ಕರೆದಾರೆ. ಆಕ್ಚುಲ್ ನಾವ್ ಹಿರೇಮಠದ ಸ್ವಾಮಿಗಳು, ನಾವು ಸ್ವಾಮೀಜಿ. ನಮಗ ಇನಾಮದಾರ್ ಅಂದ್ರೆ ಏನು ಅಂತ ಈಗ ಗೊತ್ತಾಯ್ತು. ಇನಾಮ್ ಅಂದ್ರೆ ಗಿಫ್ಟ್ ಕೊಟ್ಟಾರ ಮಹಾರಾಜರು. ಅಲ್ಲಿ ಇನ್ನೊಬ್ಬರು ರಾಜಮಾತೆಗೆ ಸಂತಾನ ಪ್ರಾಪ್ತಿ ಸಮಸ್ಯೆ ಆಗಿದ್ದಕ್ ಮತ್ತ ಆಕಿನೂ ಕರ್ಕೊಂಡೋಗಿ ಪುರಾಣ ಹಚ್ಚಾಳ. ಆಕಿನೂ ದೇವಕಿ ಹೊಲಗಳಂತೇಳಿ ಕೊಟ್ಟಾಳ. ನಾವೆಲ್ಲ ಒಂದು ರಾಜಾಶ್ರಯದಲ್ಲಿ ಇದ್ದಂತ ಮನಿತನ ನಮ್ದು. ಎಲ್ಲ ಈಗ ಮಕ್ಕಳು ಮೊಮ್ಮಕ್ಕಳು ಜಾಸ್ತಿ ಆಗಿ 3-4 ತಲೆಮಾರಿನಿಂದ ಒಬ್ಬೊಬ್ರು 8-10 ಮಕ್ಕಳು ಹಡದು ಅವೆಲ್ಲ ಡಿವೈಡ್ ಆಗಿ ಈಗ ಬರೀ ಹೆಸರು ಉಳಿದದ ಅಷ್ಟೇ. ಏನೇ ಇರ್ಲಿ, ಎಲ್ಲಿ ನಮಗ ದುಃಖ ಕಷ್ಟ ಅನ್ನೋದು ಇಟ್ಟಿಲ್ಲ ದೇವ್ರ. ಆನಂದವಾಗೇ ಇಟ್ಟನ. ನನ್ನನ್ನ ಆನಂದ ಇಟ್ಟನ, ನನ್ನನ್ನು ನಂಬಿದವರಿಗೂ ನಾ ಆನಂದ ಇಟ್ಟನ ಪರಮಾತ್ಮ. ಹೌದಪ್ಪ. ಗುರುವನ್ನ ನಂಬಬೇಕಪ್ಪಜಿ. ನಮ್ಗೆ ಐನರು ಇದು ಸಂಪ್ರದಾಯ ನಮ್ಮೂರಾಗ ಇಟ್ಟಾರಪ್ಪಜಿ. ಅದಕ್ಕೆ ನಮ್ ತಾಯಿಗೆ ಕೇಳ್ತಿದ್ದೆ ಜಂಗಮ ಅಂದ್ರೆ ಏನಂತ. ಕ್ಯಾಸ್ಟ್ ಬಗ್ಗೆ ಜಂಗಮ ಅಂದ್ರೆ ಏನು ಅಂತಂದ್ರೆ, ಜಂಗಮ ಒಬ್ಬ ಬ್ರಹ್ಮಜ್ಞಾನಿ, ಸಾಮಾಜಿಕ ಕಳಕಳೆ ಉಳ್ಳವನಂತ ನಮ್ ತಾಯಿ ಹೇಳ್ತಿದ್ಳು. ಮತ್ತ ಜಂಗಮ ಬರೇ ಜಾತಿ ಜಂಗಮನಾಗಿದ್ರೆ ಹಂಗ, ನೀತಿ ಜಂಗಮರಾಗಿರೋಣ ಅಂತೇಳಿ ಬ್ರಹ್ಮಜ್ಞಾನದ 7ನೇ ಕ್ಲಾಸ್ನಾಗ ಇದ್ದಾಗೆ ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯ ಬುಕ್ಗಳು ತರಿಸಿ ಓದ್ಕೊಂಡು ತಿಳಿಲ ಎಲ್ಲ ವಿಚಿತ್ರ ಅದ ರೀ. ಅದೊಂದು ಕೆಲವೊಂದು ಲೀಲೆಗಳು ಹೇಳ್ಬೇಕಾದ್ರೆ, ನಮ್ ತಂದೆಯವರು ಸ್ಕೂಲಿಗೆ ಹಚ್ಚೋದ್ರಕ್ಕಿಂತ ಮೊದಲೇ 108 ವಚನಗಳು ಬೈಪಟ್ ಮಾಡಿಸಿದ್ರು ನಮಗ್. ಯಾರ ನಿಮ್ಮಂತವ್ರು ಮನಿಗ್ ಬಂದ್ ಕೂಡ್ಲೇನೆ ಮುಂದ್ ಕರೆದ ಕೈ ಜೋಡಿಸಿ ಕೈ ಕಟ್ಕೊಂಡ್ ನಿಂದಿರ್ಬೇಕು, ಹೇಳ್ಬೇಕು 108 ವಚನ. ಅದು ನಮ್ಗ ಬರೇ ಬಡ ಒದರಕ್ ಬರ್ತಿತ್ತು, ಅದೇನ್ ಬರಿಲಕ್ ಬರ್ತಿದ್ದಿಲ್ಲ, ಏನು ಬರ್ತಿದ್ದಿಲ್ಲ. ಯಾವಾಗ ಸ್ಕೂಲ್ ಒಳಗ ಹಚ್ಚಿದ್ಮೇಲೆ ಬಂಡೇರಾವ್ ಮಾಸ್ಟರ್ ಅಂತಿದ್ರು. ಆ ಮಾಸ್ಟರ್ ಆ ಈ ಕಕ್ಕ ಕಿಕ್ಕಿ ಹಳಕ್ಷಜ್ಞೆ ಎಲ್ಲಾ ಹೇಳ್ಬಿಟ್ರು. ಹೇಳಿದ್ಮೇಲೆ ನಾನು ತಲೆ ಒಳಗೆ ಏನದ ಅದನ್ನ ಅಕ್ಷರ ರೂಪದಲ್ಲಿ ಬರಿಲಕ್ ಬರ್ತದ ನಂಗೆ ಭಾರಿ ಖುಷಿ ಆಗ್ಬಿಡ್ತು ನನಗ ಅವಾಗ. ಆಮೇಲೆ ಅವ್ರ ಏನ್ ಮಾಡಿದ್ರು ಮಾಸ್ಟರು, ಆಯ್ತಪ್ಪ ಎಲ್ಲಾ ಅಕ್ಷರ ಜ್ಞಾನ ಮುಗೀತು, ಇನ್ ಮುಂದೆ ಶಬ್ದ ರಚನೆ ಮಾಡೋದ್ ಕಲಿಬೇಕಲ್ಲ. ನಾಳೆಲಿಂತ ಶಬ್ದ ರಚನೆಗಳು ಅವನು ಬಸವ ಇವಳು ಕಮಲವಾಗಿದ್ದು ಅಲ್ಲ, ಅವೇ ಇದ್ದು ಅವೆಲ್ಲ ಹಿಂಗ ಒಂದಿಷ್ಟು ಏನ್ ತಿಳಿತಾವ ವಾಕ್ಯಗಳ ರಚನೆ ಮಾಡ್ಕೊಂಡ್ ಬರ್ಲಿ ಪುಟ ಅಂತ ಹೇಳಿದ್ರು ಅವ್ರು. ನಾನು ಪಾಟಿ ತಗೊಂಡು ಎಲ್ಲಾ ಬಾರದು ಇದು ಸ್ವಚ್ಛ ತೊಳೆದು ಇವೆಲ್ಲ ಕಳಬೇಡ ಕೊಲಬೇಡ ಮತ್ತೆ ದೈವೇ ಧರ್ಮದ ಮೂಲ ಏನೇನು ಎಲ್ಲ ವಚನಗಳು ಬರ್ದ್ಬಿಟ್ಟಿದ್ದೆ ಪಾಟಿ ತುಂಬಾ ಹಿಂದ ಮುಂದ ಕೂಡಿ. ಬರ್ದದಕ್ಕೆ ಏನಾಯ್ತು, ಮಾಸ್ಟರ್ ಇದ್ರೆ ಎಲ್ಲಾರ್ದು ಚೆಕ್ ಮಾಡ್ದ, ನೋಡ್ದ ಕಡಿಗ್ ನಾನು ಕರ್ದಲ್ಲೇ ಶರಣ ನೀ ಏನ್ ಬರೈತಮ್ಮ, ಪಾಟಿ ತುಂಬಾ ಹಿಂದ ಮುಂದ ಬರ್ದಿನಿ, ಒತ್ತಕ್ಷರ ದೀರ್ಘಗಳು ಏನು ಸರಿಗಿದ್ದಿದ್ದಿಲ್ಲ, ಆದ್ರೂ ಹಂಗೆ ಬರ್ದ್ ಬಿಟ್ಟಿದ್ದೆ. ಏನಿವು ಅಂದ್ರೆ ವಚನಗಳು, ಇವೆಲ್ಲ ಅನ್ಲಕ್ ಬರ್ತದೇನಂತಂದ 108 ವಚನ ಅಂದ್ಬಿಟ್ಟೆ ಅವನ್ ಮುಂದ. ಪೂರ ಬಗಲಾಗ ಹೊತ್ಕೊಂಡು ಹೆಡ್ ಮಾಸ್ಟರ್ ರೂಮಿನ ತನಕ ಅದು ಪಾಟಿ ತಲೆ ಮೇಲೆ ಇಟ್ಕೊಂಡು ನನ್ ಸಾಲಿಗೆ ಶಿಷ್ಯ ಬಂದಿಲ್ಲ ಗುರು ಬಂದನ ಹೆಡ್ ಮಾಸ್ಟರ್ ರೂಮಿನ ಮುಂದೆ ನಿಂತು ಡ್ಯಾನ್ಸ್ ಮಾಡ್ಲಕ್ ಹತ್ಬಿಟ್ಟೆ. ನಮ್ 1ನೇ ಕ್ಲಾಸ್ ಮಾಸ್ಟರ್ LKG ಇಲ್ಲ UKG ಇಲ್ಲ. ಏನೇನೋ ಇವೆಲ್ಲ ನನಗೆ ಕೆಲವೊಂದು ಅನುಭವಗಳು ನೆನಪುಗಳು ಅದಾವ. ನೀವ್ ಶಿಕ್ಷಕರ ಅನ್ನೋದಕ್ ನಿಮ್ ಮುಂದೆ ಹೇಳ್ಕೊಳಕ್ ಅಷ್ಟೇ. ಖಂಡಿತ ಬಾರಿ ಧನ್ಯ, ನಾವು ಧನ್ಯ ಆಗ್ಬೇಕು ಗುರುವೇ. ನಿಮ್ಮ ಪಾದೋದಕ್ಕನ ಕುಡ್ದು ನಮ್ ಮಿಸ್ಸಸ್ ಟೀಚರ್ ಅದಾರ, ಅವರು ಕುಷ್ಟಗಿ ತಾಲೂಕ ಕೊಪ್ಪಳ ಡಿಸ್ಟ್ರಿಕ್ಟ್. ಅವ್ರ ಮನಿಯೊಳಗನು ಶರಣ ಬಸವೇಶ್ವರ ಗುಡಿ ಕಟ್ಟಾರ. ಪ್ರತಿ ವರ್ಷ ತೇರು ಏನೆಲ್ಲ ಪ್ರತಿ ವರ್ಷ ದೇವಿ ಪುರಾಣ, ಸಾಕಷ್ಟು ಭಕ್ತರ ಮಧ್ಯೆ ಅವ್ರ ಸಾಧನೆ ನಡೆದ ಎಲ್ಲ 60 ಹಳ್ಳಿ ಜನರಿಗೆ ಕರ್ಕೊಂಡು ಜಾತ್ರೆ ಮಾಡ್ತಾರ. ಒಳ್ಳೆ ಪ್ರಭಾವಿ ಮನೆತನಗಳದಾವ.
ನಮಗೂ ಸನ್ಯಾಸಿ ಬಿಟ್ಟಿದ್ರತ್ತ ಅದೇನೋ ತಪ್ಪಿ ಮದ್ವೆ ಆಗ್ಬಿಟ್ಟದ. ರಾಂಗ್ ಅಯ್ಯೋ ಕನೆಕ್ಷನ್. ಅಯ್ಯೋ ಅಯ್ಯೋ ಅಯ್ಯ ಲಿಮಿಟ್ ಇದು ಆಗಿ. ಬೆಸ್ಟ್ ಬಿಟ್ರಪ್ಪಾಜಿ ಈಗ ಹ್ಮ್ ಸನ್ಯಾಸಿ ಜೀವನ ನಿಮ್ಗೆ ಪಾಡಲ್ಲ ಇದು ಬೆಸ್ಟ್ ಆಗಿದೆ ಈಗ. ಈಗ ಏನಾಗ್ಯದ ನಮ್ಗೇನ್ ಪಶ್ಚಾತ್ತಾಪ ಇಲ್ಲ, ಎಲ್ಲ ಓಕೆ ಚಂದ, ಮಕ್ಕಳು ಚಂದ ಆಗ್ಯಾವ. ಅವು ಎಂದು ನಮ್ ಸಂಗಟ ತೆಕ್ಕಿಗ್ ಬಿದ್ದು ಯಪ್ಪ ಹೆಂಗ್ ಮಾಡಿತ್ ನೋಡಂದಿಲ್ಲ. ತಮ್ಮದ್ ತಾವ್ ಓದ್ಕೊಂಡು ತಮ್ಮದ್ ತಾವ್ ಶಾಣ್ಯರಾಗಿ ತಮ್ ದಾರಿ ತಾವ್ ಹೋಗ್ಬಿಟ್ಟಾವ. ಎಂದು ನಮ್ಗ್ ವಜ್ಜಿನೇ ಅನ್ಸಿಲ್ಲ ಅವು. ಅದೇ 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 ಹ್ಮ್ ಹ್ಮ್ ತಾವ್ ನಮಗ್ ಮ್ಯಾಲ್ ವಜ್ಜೆ ಇದ್ರೆ ಅವು ಮಕ್ಕಳಾಗಿ ಉಳ್ದಿರ್ತಾವ. ನಮ್ ಮ್ಯಾಲ್ ಹ್ಯಾಂಡ್ರು ತಮ್ಮದ್ ತಾವ್ ದುಡಿತಾರ, ಮಕ್ಕಳು ತಮ್ಮದ್ ತಾವ್ ಚಂದ ಆಗ್ಯಾವ. ಮತ್ತ ತಂದೆ ತಾಯಿಗೆ ಸಹಿತ 50-60 ವರ್ಷ 50-60 ಸಾವಿರ ಪೆನ್ಷನ್ ಇತ್ತು. ಅವ್ರ ಪೆನ್ಷನ್ದಾಗ ಅವ್ರು ಬದುಕ್ತಿದ್ರು. ನಾವ್ ಯಾವ್ದಕ್ನು ಯಾರಿಗಿ ಸಪೋರ್ಟ್ ಆಗಿವಿ, ಯಾರು ನಮ್ ಮೇಲೆ ಡಿಪೆಂಡ್ ಅನ್ನೋಂಥದ್ದು ಏನು ಇಲ್ಲವೇ ಇಲ್ಲ ನಮ್ ಜೀವನ. ಶಿವಾಯ ನಮ ಶಿವಾಯ ನಮ. ಅದು ಇದಕ್ಕೆ ಮುಕ್ತ ಜೀವನ ಅಂತ ನಾನ್ ಅನ್ಕೊಂಡಿನಿ. ನಾನ್ ಕೈ ಬಿಟ್ರೆ, ನಾನು ಹೋದ್ರೆ ಇವ್ರ ಏನಾರ ಹಾಳಾಗಿ ಹೋಗ್ತಾರ ಅನ್ನೋದು ಏನು ಪ್ರಶ್ನೆನೇ ಇಲ್ಲ. ಅದೇನ ಇದ್ದು ಇಲ್ದಂಗ್ ನಮ್ ಸಂಸಾರ. ಹ್ಮ್ ಆನಂದ ಅದೀವಿ ಎಲ್ಲಾರು. ಹ್ಮ್ ಅತಿ ಸುಂದರ ಅತಿ ಸುಂದರ. ಹ್ಮ್ ಅಪ್ಪರ್ ಸಿಕ್ಕಿದ್ದೆ ನಮ್ಗೆ. ಹ್ಮ್ ನಮ್ಮ ಮಾಯನರು ಪಾದ ಮುಟ್ಟಿ ನಾವು ನಿಮ್ ಶಿಷ್ಯರು ಧನ್ಯ ಅನಿಸ್ತದ. ನಿಮ್ ಕೈಯಾಗ ಕಲ್ತರ ಶಿಷ್ಯರು ಧನ್ಯ ಅನಿಸ್ತದ. ನಿಮ್ ಮಾತಿನಿಂದ ಈಗ ಒಂದಿಷ್ಟು ಮಾತುಗಳು ಕೇಳ್ತೀವಲ್ಲ, ಏನು ಇಂಪ್ರೆಸಿವ್ ಆಗಿ ಹೇಳ್ತಾರಲ್ಲಪ್ಪ ಇವ್ರು. ಒಂದೊಂದು ವಾಕ್ಯನು ಹೃದಯದೊಳಗ ಅಷ್ಟ ಮೂಡಿಸ್ತೀರಿ. ನೀವ್ ಏನ್ ಹೇಳ್ಬೇಕತ್ತೀರಿ ಅದು ಇಷ್ಟು ಚಂದ ಹೇಳ್ತೀರಿ. ಖುಷಿ ಆಗ್ತದ. ಚಂದ ಎಲ್ಲ ನಿಮ್ ಕೃಪೆ ಅಪ್ಪಾಜಿ. ನಿಮ್ಮ ಮಕ್ಕಳು ಏನ್ ಸೆಟ್ಲ್ ಆಗ್ಯಾರ್ರಿ? ಅಪ್ಪಾಜಿ ನನಗೆ 2 ಹೆಣ್ಣು 1 ಗಂಡು. ಅವಳು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಓದಿದವಳು. ದೊಡ್ಡವಳು MBBS ಮಾಡಿ 4 ವರ್ಷ ಆಗಿದೆ. MD ಹೋಗು ಅಂತಂದ್ರೆ ಅವಳಿಗೆ ಸರಿ ಸಿಕ್ಕದು ಈಗ 2 ವರ್ಷದಿಂದ ಕರೋನಾ ಟೈಪ್. ಸೇಮ್ ನಮ್ ಮಗಳದು ಅದೇ ಸಮಸ್ಯೆ. ಕರೋನಾದಾಗ ಎಲ್ಲ ಕೋಚಿಂಗಿಗೆ ಹಚ್ಕೊಂಡಿದ್ಳು, ಎಲ್ಲ ವೇಸ್ಟ್ ಆಗ್ಬಿಡ್ತು. ಹಚ್ಚಿದ ದುಡ್ಡು ಅದೆಲ್ಲ 2-3 ಸಾರಿ ಮಾಡಿದಳ ಅದು ಪಾಪ. ಈಗೇನ್ MD ಮತ್ತೆ ಟ್ರೈ ಮಾಡ್ಲಿಕ್ಕತ್ತಾರ ಹಂಗೆ? ನಿಮ್ ಪದದಲ್ಲಿ ಅದ್ ಆಗ್ಬೇಕಾಗಿದೆ. ಆತದ್ರಿ, 100% ಆತದ. ಮಾಡಂತ ಹೇಳ್ತ ಪ್ರಯತ್ನ. ಜೈ ಸದ್ಗುರು ನೋಡಿ ಆತದ್ರಿ, ಜೈ ಶುದ್ಧ ಬ್ರಹ್ಮ. ಪಂಚಪೀಠ ಮಹಾ ಸದ್ಗುರು ದೇವಾದಿದೇವ. ಆತದ್ರಿ, ಹಚ್ಚರಿ ಸಾರಿ ಬರ್ತು. ಆತ್ರಿ. ಅದು ಈಗ 3rd ವೆರಿಫಿಕೇಶನ್ ಆಗಿದೆ ನನ್ ತಂದೆ. ಮ್ಯಾರೇಜ್ ಲೇಟ್ ಪಾದಕ್ಕೆ ನಿಮ್ ವಾಣಿ ಸತ್ಯ ಆಗಿದ್ದೆ ಆದ್ರೆ ನಿಮ್ ಪಾದಕ್ಕೆ ಬಂದು ನಾವು ಕಾಣಿಕೆ ಇಟ್ಟು ತಮಗೆ ಏನು ಸ್ವಲ್ಪ ಡ್ರೈ ಫ್ರೂಟ್ ಇಂಥವನ್ನ ಇಟ್ಟು ಬರೋಂತಾರ ಗುರುವೆ ಇಟ್ಟು ಫಲಹಾರನ ಕೊಟ್ಟು ನಿಮ್ ಪಾದನ ಮುಟ್ಟಿ ನಾವು ಸ್ವೀಕರಿಸಿ ನಮ್ ತಲೆ ಮೇಲೆ ಇಟ್ಕೋಬೇಕು. ತಲೆ ಮೇಲೆ ಇಟ್ಕೊಂಡು ಅಲ್ದೇನೆ ನಾವು ನಿಮಗೆ ಕಿಂಚಿತ್ತು ಒಂದು ಊರಷ್ಟು ನಿಮ್ಗೆ ತೊಂದ್ರೆ ಕೊಡ್ದಂಗೆ ಆ ಪ್ರಸಾದ ಕೊಟ್ರೆ ಸ್ವೀಕರಿಸ್ತೀವಿ. ಇಲ್ಲ ಅಂದ್ರೆ ನಮ್ ಮನಿ ಅಂದ್ರೆ ಬೇರೆ ಏನದು? ಮೈಸೂರಾಗ ನಿಮ್ ಮನಿನೇ ನಮ್ ಮನಿ, ನಮ್ ಮನಿನೇ ನಿಮ್ ಮನಿ. ಅದೇ ಮಾತು ನಿಮ್ ಮನ್ಯಾಗ ಹೆಂಗಿರ್ತೀರಿ ಹಂಗೆ ಈ ಮನ್ಯಾಗ ಇರ್ತೀರಿ. ಬೇರೆ ಯಾವ್ದು ಅಲ್ಲ. ನಾವು ನಿಮ್ಮ 2 ಹೆಣ್ಣು 1 ಗಂಡು ಅದಲ್ಲ, ಈಗ 2 ಗಂಡು ಅಂತ ತಿಳ್ಕೊರಿ ಅಟೆ. ನಮ್ಮನ್ನ ನಿಮ್ಮ ಮಗ ಅಂತ ತಿಳ್ಕೊರಿ, ಮುಗೀತಷ್ಟೇ. ರಾಯಚೂರಿಗೆ ಬಂದ್ರೆ ನಿಮ್ ಮಗನ್ ಮನಿಗ್ ಬಂದಿವ ತಿಳ್ಕೊಂಡ್ರ ಯಾಕ ಅಷ್ಟೊಂದು ವ್ಯತ್ಯಾಸ? ಹಂಗೇನಿಲ್ಲ, ಎಲ್ಲ ಒಂದೇ. ಇನ್ನು ಉಳಿದ ಹುಡುಗರು ಏನ್ ಮಾಡ್ತಾರ? ಅಪ್ಪಾಜಿ 2 ENC ಮಾಡಿ ಅವಳು ಅದು ಸಿಂಗಾಪುರ್ ಅಲ್ಲಿ ಅದೇನೋ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ ಆಗಿದ್ದಾಳೆ. ಇಂಜಿನಿಯರಿಂಗ್ ಮಾಡಿದವ್ರು ಸಕ್ಸಸ್ ಅಪ್ಪಾಜಿ. ಈಗ ಮಗ 3ನೇನು, ಅವನು MSc ಕೆಮಿಸ್ಟ್ರಿ ಫೆಬ್ರವರಿ ಆಯ್ತಪ್ಪಾಜಿ. ಹೋದ ವರ್ಷ. ಮುಂದೆ ಏನ್ ಮಾಡ್ಬೇಕಂತಾನ? 1 ವರ್ಷ ಆಗಿದೆ. ಈಗ ಅವನು ಯಾವ್ದೋ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಕ್ಸಾಮ್ ಬರಿಬೇಕಂತ ಇದ್ದಾನ ಅಪ್ಪಾಜಿ. ಬರೀಲಿ ಎಲ್ಲ ಸಕ್ಸಸ್ ಆಗ್ತದ. ಗುರುವಿನ ಸಾನ್ನಿಧ್ಯಕ್ಕೆ ಬಂದ ಮೇಲೆ ಯಾವತ್ತೂ ಉಳಿಯಂಗಿಲ್ಲ ಸಮಸ್ಯೆಗಳು. ಎಲ್ಲ ಬಗೆಹರ್ದ ಹೋಗ್ಬಿಡ್ತಾವ. ಬೆಳಕು ಬಂದ್ರ ಕತ್ತಲೆ ಓಡೇ ಬಿಡ್ತಾವ. ಎಲ್ಲ ಸಕ್ಸಸ್. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಎಲ್ಲ ಒಳಿತಾಗಲಿ, ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ 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 ಶಾಂತಿ. ಬಹಳ ಅದ್ಭುತ.
ಅದ್ಭುತ ಆಯ್ತಪ್ಪಾಜಿ. ಹ್ಮ್ ಆಮೇಲೆ ನಿಮ್ಮ ಆಶೀರ್ವಾದ ನಮಗೆ ದೊರಕ್ತು. ಆಗ್ತಾರ. ನಿಮ್ಮ ಗುರುವಿನ ಪಾದಕ್ಕೆ ಆಶೀರ್ವಾದನು ನಮಗ್ ಸಿಗ್ತದ ಹಾ ಎಲ್ಲಾರ. ಹಾ 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 ನೋಡಿ ಎಷ್ಟು ಹೆಂಗೆ ರಿವರ್ಸ್ ಮಾಡ್ತೀರ ಅದನ್ನ. ಬಾರಿ ಆಶೀರ್ವಾದ. ಮ್ಯಾನೇಜರ್ ಆಗಿ ಹ್ಮ್ ಅಲ್ಲಿ ನೌಕರಿ ಮಾಡ್ಕೊಂತ. ಸುಮಾರು 2,500 ಮಕ್ಳು ಅದಾವ ಇಲ್ಲಿ ಕಾಲೇಜ್ನಾಗ. ಒಂದ್ 500 ಜನ ಸ್ಟಾಫ್ ಅದಾರ. ಎಲ್ಲಾ ಕ್ಲಾಸಸ್ ರೆಗ್ಯುಲರ್ ಆಗಿ ನಡೆಸ್ಬೇಕು. ಪ್ರಿನ್ಸಿಪಾಲ್ರು ನಮ್ಮನ್ನ ನಂಬ್ಯಾರ, ಒಳ್ಳೆ ಪೊಸಿಷನ್ ದಾಗ ಇಟ್ಟಾರ. ಎಲ್ಲಾ ಜವಾಬ್ದಾರಿಗಳು ಏನೇ ಕೊಟ್ಟಾರ ಚಾಚು ತಪ್ಪದೆ ಮಾಡಿ ಗುರುಗಳಿಗೆ ಕೊಟ್ಟಿದ್ದಾರೆ. ಹ್ಮ್ ರೀ. ಈಗ ನಾವು ಜೂನ್ ತಿಂಗಳದಾಗ ರಿಟೈರ್ ಆತ್ವಿ. ಹಾ ಹ್ಮ್ ಹ್ಮ್ ಸುಮಾರು ಆಶ್ರಮಗಳಲ್ಲಿ 60 ಆಯ್ತ್ರಪ್ಪಾಜಿ. 60 50 ಇನ್ನೊಂದು 4 ತಿಂಗಳ ಕಡಿಮೆ ಉಳಿದ. ಜೂನ್ ಅದೇ ಅದೇ 15ಕ್ಕ 60 ಆಗ್ಬಿಡ್ತದ. ಹಾ 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 ಬುದ್ಧಿ ಮಾತ್ರ ಏಟು ಬಂದಿಲ್ಲ. ಜಗತ್ತಿನಾಗ ಹೆಂಗಿರ್ಬೇಕಂತ ಬರೀ ಆಧ್ಯಾತ್ಮ ಒಂದೇ ನಡೆದವು. ಅಪ್ಪಾಜಿ ನೀವು ನಿಮ್ಮ ಹುಟ್ಟುಳಿಕೆನೆ ಹೆಂಗೆ ಅಪ್ಪಾಜಿ ಅದು. ಏನ್ ಮಾಡೋದು ಇಲ್ಲಿ ಎಲ್ಲ ಉತ್ತಮರು ಉತ್ತಮದಲ್ಲಿ ಸಂಸ್ಕಾರ ಕೊಟ್ಟು ಆ ಸದ್ಗುರುನಾಥ ಈಶ್ವರನ ಕೃಪೆ ಏನಾಗಿದೆ ಅಂದ್ರೆ ನಿಮ್ಮನ್ನ ಅಂತ ಇದಕ್ಕೆ ಇಟ್ಟಿರೋದು ಗುರುವೆ. ನಮ್ಮಂತರ ಮತ್ತೆ ಅದನ್ನ ಹೆಂಗ್ ಬಗೆಹರಿಬೇಕು ಹೇಳ್ರಿ. ಎಲ್ಲರೂ ಬೇಕು ಗುರುವೆ. ಇದು ಬೇಕು ಇದು ಬೇಡ ಅನ್ನಂಗಿಲ್ಲ. ಈಗಿನ ಸಣ್ಣ ಮಕ್ಕಳು ಸಹಿತ ನಮಗ ಮಾತಿನಾಗ ಸೋಲಿಸಿ ಬಿಡ್ತಾರ್ರಿ. ಈಗ ಅಷ್ಟು ಹುಷಾರದಾರ ಈಗಿನವ್ರು. ನಮಗ ಆ ತರ ಲೌಕಿಕ ಬದುಕಿನ ಮಾತುಗಳು, ಲೌಕಿಕ ಬದುಕಿನ ಹೋರಾಟ ಮಾಡ್ಲಿಕ್ಕೆ ನಮಗ್ ಬರಂಗಿಲ್ಲ. ಅದ್ರ ಅವಶ್ಯಕತೆನೂ ಬಿದ್ದಿಲ್ಲ. ತಾನೇ ಫಸ್ಟ್ ಕ್ಲಾಸ್ ನೋಡೋದ ಬೊಂಬಾಟಾಗಿ. ಈಗ ಎಂತೆಂತ ಮಾತಾಡಿದ್ರಿ ನನಗೆ ಮೈ ಜುಮ್ ಅಂತ ಬರ್ರಿ ನಿಮ್ ಏನು ಅಂತಂದ ಅಷ್ಟು ಸಹೋದರತ್ವ ಭಾವ, ಮಕ್ಳ ಭಾವನೆ ಇಟ್ಕೊಂಡು ಮಕ್ಕಳಂತೆ ನಮ್ಮ ಮಕ್ಳು ಬರ್ರಪ್ಪ ನೀವು ಅಂತ ಕರಿತಿರಲ್ಲ ಗುರುವೆ. ಆಯ್ತು. ಆರಾಮಿರ್ರಪ್ಪ, ಚೆನ್ನಾಗಿರ್ರಿ, ಆನಂದವಾಗಿರ್ರಿ, ಒಳ್ಳೆ ಮನ್ಯಾಗ ಅಮ್ಮವ್ರ ಆರಾಮದಾರಲ್ರಿ? ಹೌನ್ರಪ್ಪಾಜಿ ಆರಾಮದಾರ. ಅವ್ರು ಏನ್ ಓದ್ಕೊಂಡಾರ ಅಪ್ಪಾಜಿ? ಅವ್ರ 7th ಸ್ಟ್ಯಾಂಡರ್ಡ್ ಏನೋ ಓದಿದ ಅಷ್ಟೇನಾ? ಮೈಸೂರಾಗ ಇನ್ನ ಕೆಲವೊಬ್ರು ನಮ್ ಪರಿಚಯದವ್ರ ಅದಾರ, ನಿಮಗ್ ಹೇಳ್ತೇನೆ ಕಾಂಟ್ಯಾಕ್ಟ್. ಒಬ್ರಕೊಬ್ರು ನಮ್ಮ ಪರಿಚಯಸ್ಥರದ ಒಂದು ಟೀಮ್ ತಯಾರಾಗ್ಲಿ ಅಲ್ಲಿ. ಒಂದ್ ಸ್ವಲ್ಪ ದಿವಸ ನೀವು ಇದಕ್ಕೆ ಕೇಳಿ ಗುರುವಿನ ದೃಷ್ಟಿನ ಮೇಲೆ ಬಿದ್ರೆ ಅದು ಬಗೆಹರಿತಾವ. ಅಷ್ಟು ಒಂದ್ 4 ಜನ ಸೇರ್ಕೊಂಡು ನೀವು ಹೇಳುವಂತ ಕೆಲಸ ಮಾಡ್ಬೇಕ್ರಿ. ಇದು ಬ್ರಹ್ಮಜ್ಞಾನ ಅಂತ. ಅಯ್ಯೋ ನನ್ ತಂದೆ ಅಪ್ಪಾಜಿ. ನೀವು ಗುರು ಸ್ವರೂಪರ ಆಗ್ಬೇಕು. ಎಲ್ಲಾ ಸಾಮರ್ಥ್ಯಗಳದಾವ ನಿಮ್ಮೊಳಗ. ಈಗ ಪ್ರೇಯಸ್ಸಿಗೆ ಸಂಬಂಧಪಟ್ಟಂತ ವಿದ್ಯೆ, ಹುದ್ದೆ, ನೌಕರಿ, ಮನಿ, ಹೊಲ ಇಂಥವಕ್ಕ ನೀವ್ ಏನ್ ಕಲ್ಸಿರಿ ಅದನ್ನ ಶಿಫ್ಟ್ ಮಾಡಿ ಶ್ರೇಯಸ್ಸಿಗೆ ಹೋಗೋದ. ಈಗ ಆಭರಣ ತಯಾರು ಮಾಡೋದಕ್ಕ ಗೊತ್ತಾಗ್ಯದ. ಈಗ ಬಂಗಾರ ತಯಾರು ಮಾಡೋದ್ ಕಲಿಸ್ಬೇಕೀಗ. ಆಗಲ್ರಪ್ಪ, ನಿಮ್ ದೃಷ್ಟಿ ನಿಮ್ ಕೃಪೆ ಇದ್ರೆ ನಾನ್ ಬಂದೇ ಬರ್ತೀನಿ ರಾಯಚೂರ್ಗೆ. ಇಲ್ಲಂದ್ರೆ ನಾನು ಅಪ್ಪನ ಪಾದಕ್ಕೆ ಇದ್ರಿಗೆ ಹೋಗೋದೇ ಒಳ್ಳೇದು. ಕಾಣಿಕೆ ಇಲ್ಲಿದ್ದ ಕಳ್ಸೋದ್ ಅಷ್ಟ್ ಸರಿ ಇರಲ್ಲ. ನಮ್ ಗುರು ಕಾಣಿಕೆ ನಾನು ₹1 ಕೊಟ್ರುನು ₹1.25 ಬೇರೆ ವಿಚಾರ. ನೀವು ಅದನ್ನ ಬಯಸಲ್ಲ, ಆದ್ರೂ ನಮ್ಗೆ ಐತೆ, ನಮ್ಮ ಕಲ್ಸಿದಾರ ನಮ್ ಮದ್ದ. ಆದ್ರೂ ಈಗ ಏನ್ ಹೇಳಿದ್ರಲ್ಲ ಒಂದು ಮಾತು, ನೀವು ಅದನ್ನ ಮಾಡ್ಬೇಕಣ್ರಿ. ನಿಮ್ಗೆ ಕಳಿಸ್ತೀನಿ, ನಮ್ಮ ಸ್ನೇಹಿತರನ್ನ ಕೊಡ್ತೀನಿ ಮೈಸೂರಲ್ಲಿ. ಇದನ್ನ ಮಾಡ್ರಿ ಅಂತ ಹಚ್ತಿದಿರಲ್ಲ, ಹಚ್ಬೇಕ್ರಿ. ಅದು ನನ್ನ ಗುರುವಿನ ಕರಿಂಪೀರ್ ಸ್ವಾಮಿಯ ಗುರುವಿನ ಆಣೆಯಾಗಿ ಹೇಳ್ತೀನಪ್ಪಾಜಿ. ನಾನು ನಿತ್ಯಾನಂದ ಗಣಪುರಿ. ಈಗ ನಮ್ದು ಗೂಗಲ್ ಮೀಟ್ ಲಿಂಕ್ ಇರ್ತದ. ಬೆಳಿಗ್ಗೆ 5:15ಕ್ಕೆ ಸೇರ್ತಾರ. ನಂದು ಬೆಳಿಗ್ಗೆ ಪಾಠ ನಂದ್ ಇರ್ತದ. ಸಾಯಂಕಾಲ ರೂಢಿ ಪಾಠ ಅಂತೇಳಿ 6:45ಕ್ಕೆ ಸೇರ್ತಾರ. ಅದ್ರ ಲಿಂಕ್ ಅಪ್ಪಾಜಿ ಅದು ಕಳಿಸ್ತೀನಿ. ಆ ಲಿಂಕ್ ನಲ್ಲಿ ನೀವು ಜಾಯ್ನ್ ಆಗ್ಬಿಟ್ರಿ ಅಂತಂದ್ರ ಹೆಸರೇನಂತ ಬರುತ್ತೆ ಲಿಂಕ್? ಶುದ್ಧ ಬ್ರಹ್ಮಜ್ಞಾನ ಪೀಠದ್ದೇ ಲಿಂಕ್ ಇರ್ತದ. ಅದು ಬೆಳಿಗ್ಗೆ 5:15 ಮತ್ತೆ ಸಂಜೆ 6:45. ಬರ್ಕೊಂಬಿಡ್ತೀನಿ ಒಂದೇ ಸೆಕೆಂಡ್. ಅದ್ರ ಲಾಸ್ಟ್ ಮಾಡ್ಬಿಟ್ಟು ಸ್ವಾಮಿ ತಾವು ವಿಶ್ರಾಂತಿ ಮಾಡೋದು, ಗುರುಗಳಿಗೆ ಶ್ರಮ ಕೊಡೋದು. ಬೆಳಿಗ್ಗೆ 5:15 ಯಾಕೆ ಮಾಡಿವಿ ಅಂದ್ರ 5:15 ಚಾಲು ಮಾಡ್ತೀವಿ. 5:15 ಅಂದ್ರ ವೆಲ್ಕಮ್ ಸಾಂಗ್, ವಚನ ಗಾಯನ ಅವು ಇವು ಮಾಡ್ಕೊತ ಕುಂದಿರ. ಒಂದ್ 15 ನಿಮಿಷ ಎಲ್ಲರೂ ಅಸೆಂಬಲ್ ಆಗತ್ತನ್ಕತ್ ಮಾಡೀವಿ. ಸಂಜೆಗೆ 6:45ಕ್ಕ ವಚನ ಗಾಯನ ಅದು ಮಾಡಿ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರ. ಸ್ವಲ್ಪ ನಂದು ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿರ್ತದ. ಬೆಳಿಗ್ಗೆ ಪಾಠ ಇದ್ರ ಸಂಜೆಗೆ ರೂಢಿ ಪಾಠಗಳು ಮಾಡ್ಕೋತಾರ. ರೂಢಿ ಪಾಠ ಅಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ನಮ್ಮವ್ರು ಬರೇ ಕೇಳಕ್ಕೆ ಎದ್ದು ಹೋದ್ರ ಆಗಂಗಿಲ್ಲ. ನಾವ್ ಏನ್ ಹೇಳ್ತೀವಿ ಅದನ್ನ ಅವ್ರ ಎಲ್ಲ ಬರದು ಓದಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಗಟ್ಟಿ ಮಾಡ್ಬೇಕು. ಅವ್ರೆಲ್ಲ ಸುಮ್ನೆ ಹಂಗೆ ಬಿಡಂಗಿಲ್ಲ ನಾವ್ ಅವ್ರಿಗೆ ಗಟ್ಟಿ ಆಗತ್ತನಕ.
ಹೌನ್ರಪ್ಪಾಜಿ. ಇದೇನ್ ಏನ್ ಹೇಳಿದ್ರಲ್ಲಪ್ಪಾಜಿ ಹೆಡ್ಡಿಂಗ್ ನನಗೆ ಜಲ್ದಿ ಶುದ್ಧ ಬ್ರಹ್ಮಜ್ಞಾನ ಪೀಠ. ಹಾ ಹಾ ಹ್ಮ್ ಶುದ್ಧ ಬ್ರಹ್ಮ ಬ್ರಹ್ಮಜ್ಞಾನ ಪೀಠ. ಪೀಠ. ಬ್ರಹ್ಮಜ್ಞಾನ ಪೀಠದ ಉದ್ದೇಶ ಬ್ರಹ್ಮ ಹೇಗಿದ್ದಾನೆ ಅಂತ ಹೇಳೋದು. ಹ್ಮ್ ಆದ್ರೆ ಬ್ರಹ್ಮಜ್ಞಾನಿಯ ಉದ್ದೇಶ ಅದನ್ನ ನಾನೇ ಬ್ರಹ್ಮ ಅದೀನಿ ಅಂತ ಬ್ರಹ್ಮ ಭಾನ ಪೀಠ ಅದು ಆಕ್ಚುಲ್ ಅನುಭವಿಸೋದು ಅದು. ಹ್ಮ್ 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 ನನ್ನ ದೃಷ್ಟಿ ಬ್ರಹ್ಮಮಯ ಆಯ್ತು ಅಂದ್ರ ನನಗೆ ಕಾಣುವ ಸೃಷ್ಟಿ ಎಲ್ಲ ಬ್ರಹ್ಮಮಯವಾಗಿ ಕಾಣ್ತದೆ. ಇರೋದೆಲ್ಲ ಜಗತ್ತಿನಾಗ ಬ್ರಹ್ಮನೇ ಅದನ. ನಮಗ ಅದು ನೋಡೋದ್ ಬರ್ಲಾರ್ದಕ್ಕ ಅಜ್ಞಾನ ದೃಷ್ಟಿಯಿಂದ ನೋಡೋದಕ್ ಅದು ಅನೇಕ ವಸ್ತುಗಳಾಗಿ ಕಾಣ್ಲಕತ್ತದ. ಎಲ್ಲಾ ವಸ್ತುಗಳ ರೂಪದಲ್ಲಿ ಬ್ರಹ್ಮನೇ ಅದನ. ಅವನ್ ಬಿಟ್ಟು ಬೇರೆ ಯಾವ ವಸ್ತುನೇ ಇಲ್ಲ. ಜೈ 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 ಜೈ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಇದೇ ಸೂತ್ರ ನಮ್ಮದು. ನಮ್ಮದು ವೇದಾಂತ ಸನಾತನ ಸಾಹಿತ್ಯ ಏನದ ಆದಿಶಂಕರಾಚಾರ್ಯರಿಂದ ಏನೇನ್ ಬಂದವ ಎಲ್ಲಾ ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸ ನಮ್ಮದು ಫೌಂಡೇಶನ್. ಇದನ್ನ ಆಧರಿಸಿ ಮುಂದೆ ಸಾಕಷ್ಟು ಜನ ಸಾಕಷ್ಟು ಸಾಧನೆಗಳು ಮಾಡ್ಯಾರ. ಎಲ್ಲರಿಗೂ ಗೌರವಿಸ್ತೀವಿ ನಾವ್, ಯಾರಿಗೂ ವಿರೋಧ ಮಾಡಂಗಿಲ್ಲ. ಜೈ ಗುರು ಜೈ ಎಲ್ಲರೂ ಬೇಕು ನಮಗ್. ಜೈ ಗುರು ಜೈ ಗುರು ಜೈ ಗುರು ಜೈ ಗುರು. ಒಳ್ಳೆ ಜೈ ಗುರು ಸದ್ಗುರು ನಮ್ಮಪ್ಪರು ಅವ್ರು ಹೆಂಗಿದ್ದಾರೆ ಅಂತಂದ್ರೆ ಯಾವ ಭೇದವೂ ಇಲ್ಲದೇನೆ ಇಷ್ಟು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಪಾದಗಳಿಗೆ ಇಲ್ಲಿದ್ರೆ ಸಾಷ್ಟಾಂಗ ನಮಸ್ಕಾರ ತಂದೆ. ಶರಣ ಶರಣ ತಂದೆ. ನಿಮ್ಮ ಪಾದಗಳಿಗೂ ಶರಣ ಶರಣ. ಒಳ್ಳೆದಾಗಿ ಶರಣ ಆಗ್ತಿ ತಂದೆ. ಶರಣ ಶರಣ ನಮಸ್ಕಾರ. ಶರಣ ಶರಣ ಗುರುದೇವ್ ಗುರುದೇವ್.